ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಂದು ಪ್ರಾಡಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಲಾಗ್ ಕೂಡ ಸ್ಟಾರ್ಟ್ ಆಗಿದೆ. ಲೈಟಾಗಿ ಎಕ್ಸಸೈಸ್ ಮತ್ತು ವಾರ್ಮ್ ಅಪ್ ಎಲ್ಲ ಮಾಡಿಕೊಂಡು ಇವಾಗ ನನ್ನ ಡೇನ ಸ್ಟಾರ್ಟ್ ಮಾಡಬೇಕು. ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ನನಗೆ. ಸೊ ಆ ಒಂದು ಎಕ್ಸೈಟ್ಮೆಂಟಲ್ಲೇ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊತ ಮತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ಇಂಪಾರ್ಟೆಂಟ್ ವಿಚಾರ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದನೇ. ಹೆಂಗೆ ಗೊತ್ತಾ, ನಾನು ಇವಾಗ ಏನು ಬರಿತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಹೇಳಲೇಬೇಕು ನಾನು ನಿಮ್ಮ ಜೊತೆ. ಸೊ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಈ ಲಾಗ್ಗೋಸ್ಕರ ನಾನು ಎಷ್ಟು ದಿನ ವೇಟ್ ಮಾಡಿದ್ದೀನೋ ಗೊತ್ತಿಲ್ಲ. ಈ ಲಾಗ್ ಅಂದರೆ ಇವತ್ತಿನ ದಿನಕ್ಕೋಸ್ಕರ ಎಷ್ಟು ದಿನ ವೇಟ್ ಮಾಡಿದ್ದೀನೋ ಗೊತ್ತಿಲ್ಲ. ಆ್ಯಂಡ್ ಕೊನೆಗೆ ಋಣ ಬಂತು ಅಂತ ಅನ್ಕೊತೀನಿ. ಹಾಗಾಗಿ ಇದೆಲ್ಲದೂ ಕೂಡ ಆಯಿತು. ಬಟ್ ಸಖತ್ತಾಗಿರುತ್ತೆ. ಲಾಗ್ನ ಪೂರ್ತಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ಲಾಗ್ನ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನೇ ಅನ್ಸಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಮತ್ತು ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಬನ್ನಿ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನು ಬರಿತಾ ಇದ್ದೀನಿ ಗೊತ್ತಾ? ಮ್ಯಾನಿಫೆಸ್ಟೇಷನ್ ಜರ್ನಲ್ ಫ್ರೆಂಡ್ಸ್. ಅದ್ಯಾಕೋ ಗೊತ್ತಿಲ್ಲ, ಒಂದು 10 ಡೇಸಿಂದ ಕಂಪಲ್ಸರಿ ಜರ್ನಲಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಮಾಡ್ತಾ ಇದ್ದೆ. ಹೆಂಗೆ ಅನ್ನೋದ್ರೆ ಸುಮ್ಮನೆ ಬರೆಯೋದು. ಆ್ಯಂಡ್ ನನಗೆ ಯಾವಾಗಾದರೂ ಬ್ರೇಕ್ ತೊಗೋಬೇಕು ಅಂತ ಅನಿಸಿದ್ರೆ ತೊಗೊಳ್ಳೋದು. ಬೇರೆ ಬೇರೆ ಮೆಥಡ್ಸ್ ಎಲ್ಲ ಯೂಸ್ ಮಾಡ್ತೀನಿ ನಾನು. ನನಗೆ ಬೇಲಿಫ್ ಮ್ಯಾನಿಫೆಸ್ಟೇಷನ್ ಮತ್ತು ಎವ್ರಿಡೇ ಚಾಂಟಿಂಗ್ ಮ್ಯಾನಿಫೆಸ್ಟೇಷನ್, ಈ ವಿಜುವಲೈಸೇಷನ್, ಮೆಡಿಟೇಷನ್, ಅಫರ್ಮೇಷನ್ಸ್ ಇದೆಲ್ಲ ತುಂಬ ಈಸಿ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಬರೆಯೋದು ಅಂದರೆ ಅದು ಯಾಕೋ ಸ್ವಲ್ಪ ದೂರ ದೂರ ಅಲ್ವಾ? ನಾವೆಲ್ಲ ಹಾಗೆ ಫೀಲ್ ಮಾಡ್ತಿರ್ತೀವಿ. ಆದರೆ ಬರೆಯೋದ್ರಲ್ಲೇ ಪವರ್ಫುಲ್ ಜಾಸ್ತಿ. ಹಾಗಾಗಿ ಇಷ್ಟ ಬಂದಾಗ ಬರೀತಿದ್ದೆ. ಬಟ್ ಇವಾಗ ರೀಸೆಂಟ್ಲಿ ಏನು ಮಾಡ್ತಾ ಇದ್ದೀನಿ, ಅದೇನು ದೊಡ್ಡದಲ್ಲ ನಮ್ಮ ಲೈಫ್ಗಿಂತ. ನಮ್ಮ ಲೈಫ್ ಬೆಟರ್ ಆಗುತ್ತೆ ಅಂದರೆ ಅದ್ಯಾಕೆ ಬರಿಬಾರ್ದು ಅಂತ ಅನಿಸಿ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಮ್ಯಾನಿಫೆಸ್ಟೇಷನ್ ಜರ್ನಲಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನಗೆ ರೀಸೆಂಟ್ಲಿ ಒಂದು ಪೋಡ್ಕ್ಯಾಸ್ಟ್ ನೋಡುವಾಗ ನನಗೆ ಒಂದು ಲೆಟರಿಂಗ್ ಬರೆಯೋ ಅಂತ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ. ಆ್ಯಂಡ್ ಎವ್ರಿ ಡೇ ಆ ಲೆಟರ್ ಬರೀಬೇಕು. ಹೆಂಗೆ ಅಂದರೆ ಯೂನಿವರ್ಸ್ಗೆ ನಮ್ಗೆ ಏನು ಬೇಕು ಅನ್ನೋದು ಒಂದು ಲೆಟರ್ನ ಕ್ರಿಯೇಟ್ ಮಾಡಿ ಅದನ್ನು ಬರಿತಾ ಹೋಗಬೇಕು ಅಂತ ಹೇಳಿ ತಿಳ್ಕೊಂಡೆ. ಅವಾಗ ನನಗೆ ಅದು ಯಾಕೋ ಗೊತ್ತಿಲ್ಲ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬಿಟ್ಟು ಅದನ್ನು ಬರೆಯೋವರೆಗೂ ಸಮಾಧಾನನೇ ಇರಲಿಲ್ಲ ಫ್ರೆಂಡ್ಸ್. ಹಾಗೆ ಏನೋ ಒಂಥರ ಬರಿಬೇಕು ಬರಿಬೇಕು ದಿವ್ಯಾ ಅಂತ. ಆ್ಯಂಡ್ ಇವತ್ತಿಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಬರಿಬೇಕು ಅನ್ನೋ ಥರ ಇಂಟ್ರೆಸ್ಟ್ ಬರ್ತಾ ಇದೆ. ಒಂದು ಪೇಜ್ ಹೆಂಗೆ ಬರಿತೀನೋ ಗೊತ್ತಿಲ್ಲ, ಬರೆದು ಬಿಡ್ತೀನಿ. ಇದೇ ನೋಡಿ, ಇಷ್ಟು ಇಂಟ್ರೆಸ್ಟ್ ನಮಗೆ ಯಾವ ಕೆಲಸದಲ್ಲಿ ಬರುತ್ತೋ ಅದೇ ನಮ್ಮ ಕೆಲಸ ಅಂತ. ಸೊ ಅವತ್ತಿಂದ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ತುಂಬ ಒಳ್ಳೆ ರಿಸಲ್ಟ್. ಇದನ್ನು ಹೇಳೋ ಅಂಥ ಖುಷಿನೇ ಬೇರೆ ನನಗೆ. ನೀವೆಲ್ರಿಗೂ ಯಾವಾಗ ಹೇಳ್ತೀನಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನನಗೇನು ಬೇಕು, ಏನು ಸಿಗಬೇಕಂತ ಇದೆ, ಅದ್ರ ಬಗ್ಗೆ ಒಂದು ಲೆಟರ್ ಬರೆಯೋದು. ಕಂಪ್ಲೀಟ್ಲಿ ನನ್ನ ಲೈಫಲ್ಲಿ ನನಗೇನು ಪ್ರಿಯಾರಿಟಿ ಅಂತ ಅನಿಸುತ್ತೆ ಅದನ್ನು ನೀಟಾಗಿ ಒಂದು ಲೆಟರ್ ರೀತಿಯಾಗಿ ನಾನೇ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಎವ್ರಿ ಡೇ ಬರೀಬೇಕು. ಅದನ್ನು ಹೆಂಗೆ ಬರೀಬೇಕು ಅಂದರೆ ಸುಮ್ಮನೆ ನಾನು ಬರದೆ ಅಂತ ಅಲ್ಲ, ಅದನ್ನು ನಿಧಾನಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊತಾ ಬರೀಬೇಕು. ಸೊ ಈ ವಿಚಾರ ಇವಾಗ ಪ್ರೆಸೆಂಟ್ ನಡೀತಾ ಇರೋವಂಥದ್ದು ನಂದು ಡೈಲಿ ಮಾರ್ನಿಂಗ್. ಆ್ಯಂಡ್ ಫಸ್ಟು 3 or 4 ಡೇಸ್ ನಾನು ರಾತ್ರಿ ಬರೆದೆ. ಅದಾದಮೇಲೆ ಅನ್ನಿಸ್ತು ರಾತ್ರಿ ಮಲ್ಕೊಳ್ಳೋವಾಗ ಬರೋದಕ್ಕಿಂತ ಬೆಳಗ್ಗೆ ಎದ್ದ ತಕ್ಷಣ ಬರೆದ್ರೆ ಏನೋ ಒಂಥರ ರೀಚಾರ್ಜಿಂಗ್ ಇರುತ್ತೆ ಅಂತ ಹೇಳಿ, ದಿವ್ಯಾ ಬೆಳಗ್ಗೆ ಶಿಫ್ಟ್ ಮಾಡು ಈ ಕೆಲಸ ಅಂಥೇಳಿ ಬೆಳಗ್ಗೆ ಶಿಫ್ಟ್ ಮಾಡಿದೆ. ಹಾಗೆ ಇವತ್ತು ಬಂದು ಸ್ಯಾಟರ್ಡೆ, ಅದರಲ್ಲೂ ಉಪವಾಸ ಹಬ್ಬ ಅಂದರೆ ಶಯನ ಏಕಾದಶಿ. ನನಗೆ ಮೋಸ್ಟ್ ಫೇವ್ರೇಟೆಡ್ ಒನ್. ಕಳೆದ 3 ವರ್ಷದಿಂದ ನಾನು ಎಲ್ಲ ಈ ಏಕಾದಶಿಗಳೆಲ್ಲ ಪೂಜೆ ಅದು ಇದೆಲ್ಲ ಮಾಡ್ಕೊತ ಬರ್ತಾ ಇದ್ದೀನಿ. ಅದರಲ್ಲೂ ಇವತ್ತಂತೂ ವಿಷ್ಣುಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರೋ ದಿನ. ಅವರು ಯೋಗ ನಿದ್ರೆಗೆ ಹೋಗೋ ಅಂಥ ದಿನ. ಅದಕ್ಕೆ ಬೆಳಗ್ಗೆ ಎದ್ದು ಈ ಪಾರ್ಟಿ ಆ್ಯಕ್ಟಿವ್ ಆಗಿ ಫುಲ್ ಪಾಸಿಟಿವ್ ಆಗಿ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ 9 ಗಂಟೆ ಆಗಿದೆ. ಅಲ್ಲಿ ನೋಡಿ ಗಡಿಯಾರ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಎದ್ದಾಗಿಂದನೂ ಕೂಡ ನಮ್ಮ ಮನೇಲಿ ದೇವ್ರ ಹಾಡುಗಳು ಕೇಳ್ತಾನೆ ಇರಬೇಕು. ಸೊ ನನಗೆ ಮೇಯ್ನಾಗಿ ಅಂತಂದರೆ ದೇವ್ರ ಹಾಡು ಹಾಕೊಂಡ್ಬಿಡ್ತೀನಿ ನಾನು ಫಸ್ಟು. ಫ್ರೆಂಡ್ಸ್, ವೇಟ್ ಏನಿಲ್ಲ, ಈ ಲಾಗ್ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ತುಂಬ ಸರಿ ನನ್ನ ಕೇಳ್ತಾ ಇರ್ತೀರಾ, ಕೆಲವೊಬ್ಬರು ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ನಿಮ್ಗೆ ಯಾವುದಾದ್ರೂ ಒಂದು ತುಂಬ ಯೂಸ್ಫುಲ್ ಆಗುವಂಥದ್ದು ನಮಗೆ ಶೇರ್ ಮಾಡಿ ಆಫ್ಟರ್ ಯೂಸ್ ಅಂತ ಹೇಳಿ. ಸೊ ಹಾಗಾಗಿ ಒಂದು 5 ಪ್ರಾಡಕ್ಟ್ಸ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅದು ಕೂಡ ಇವಾಗ ಒಳ್ಳೆ ಸ್ಪೆಷಲ್ ಆಫರ್ ನಡೀತಾ ಇದೆ ಅಮೆಝಾನಲ್ಲಿ. ಸೊ ಹಾಗಾಗಿ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗಿದೆ, ಸ್ಕ್ರಬ್ ಮತ್ತು ಮಾಸ್ಕನ್ನು ಮಾತ್ರ ನಾನು ಯಾವತ್ತೂ ಮಿಸ್ ಮಾಡಲ್ಲ. ನನ್ನ ಸ್ಕಿನ್ ಕಂಪ್ಲೀಟಾಗಿ ಹಾಳಾಗಿ ಹೋಗಿರೋದನ್ನು ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ. ಸೊ ಹಾಗಾಗಿ ಕೆಲವೊಂದಷ್ಟು ರೆಮಿಡೀಸ್ ಮತ್ತು ಪ್ರಾಡಕ್ಟ್ಸ್ ಮತ್ತು ಕೆಲವೊಂದಷ್ಟು ರೋಟೀನ್ ಸ್ಕಿನ್ ಕೇರ್ ಇದ್ಯಾವುದು ಕೂಡ ಮಿಸ್ ಮಾಡಲ್ಲ. ಬಿಕಾಸ್ ನಂದು ಡ್ರೈ ಸ್ಕಿನ್, ಸ್ವಲ್ಪ ಮಿಸ್ ಮಾಡಿದ್ರು ಕೂಡ ನಂದು ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದು ನನ್ನ ಮೋಸ್ಟ್ ಫೇವ್ರೇಟೆಡ್ ಸ್ಕ್ರಬ್ ಮತ್ತು ಸ್ಕ್ರಬ್ ವಿತ್ ಮಾಸ್ಕ್. ಇದು ಕೋಂಬೋ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ, ನಾನು ಒಟ್ಟಿಗೆ ತಗೊಳ್ಳೋದು. ಆ್ಯಕ್ಚುಲಿ ಇದು 3rd one ಕೋಂಬೋ ನಂದು. ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಆ್ಯಂಡ್ ನೋಡಿ, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಇದು. ಸೊ ಮಾಸ್ಕ್ ಬಂದು ತುಂಬ ಚೆನ್ನಾಗಿರುತ್ತೆ. ಅನ್ಇವನ್ ಸ್ಕಿನ್ ಟೋನ್ ಇರೋರು ಮತ್ತು ಪಿಂಪಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋರು ಖಂಡಿತ ಈ ಸ್ಕ್ರಬ್ ಮತ್ತು ಈ ಮಾಸ್ಕನ್ನು ಯೂಸ್ ಮಾಡಿ, ತುಂಬ ವರ್ತ್ ಇದೆ. ಆ್ಯಂಡ್ ಎಲ್ಲದರ ಲಿಂಕ್ಸ್, ಇನ್ ಡೀಟೇಲ್ ಆಗಿ ಲಿಂಕ್ಸ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಇನ್ನು ಬಾಡಿ ಲೋಷನ್, ಸೊ ಸ್ಕಿನ್ ಹೆಂಗೋ ಮೇಂಟೈನ್ ಮಾಡಿಬಿಡ್ತೀವಿ ಫೇಸಲ್ಲಿ.
ಅಂತೇಳಿ. ಸೊ ಬಾಡಿ ಲೋಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ, ಹೊರಗಡೆ ಹೋಗ್ತಾ ಇದ್ದೀರಿ ಟ್ಯಾನ್ ಆಗುತ್ತೆ ಅಂತ ಏನಾದರೂ ಭಯ ಇತ್ತು ಅಂತಂದರೆ ಕಂಪಲ್ಸರಿ ಈ ಒಂದು ಬಾಡಿ ಲೋಷನ್ ಯೂಸ್ ಮಾಡಿ. ವಿಶ್ ಕೇರ್ ಅವ್ರದ್ದು ಆ್ಯಕ್ಚುಲಾಗಿ ಇದು SPF 50+++ ಇದೆ. ಅದರಲ್ಲೂ ನಿಯಾಸಿನಮೈಡ್, ಸೆರಾಮೈಡ್ ಮತ್ತು ಕ್ಯಾರೆಟ್ ಸೀಡ್ ಮತ್ತು ರಾಸ್ಬೆರಿ ಒಂದು ಫ್ಲೇವರ್ಡ್ ಆಗಿರುವಂಥದ್ದು. ನಾನು ಇದನ್ನು ಒಂದು ಸುಮಾರು ದಿನಗಳಿಂದ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ರೀಸೆಂಟ್ಲಿ. ಹಾಗಾಗಿ ನನಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸ್ಟಿಕ್ಕಿ ಫೀಲ್ ಇಲ್ಲ, ಏನಿಲ್ಲ, ಸಖತ್ ಬೇಗ ಅಬ್ಸರ್ಪ್ಷನ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಲೈವಾಗಿ ಅಪ್ಲೈ ಮಾಡಿ ತೋರಿಸಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹೊರಗಡೆ ಹೋಗುವಾಗಂತೂ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಆ್ಯಂಡ್ ನೀವೇನಾದರೂ ಈ ಟ್ಯಾನ್ ಆಗದೆ ಇರೋ ರೀತಿಯಾಗಿರೋಂಥ ಬಾಡಿ ಲೋಷನ್ ಸರ್ಚ್ ಮಾಡ್ತಾ ಇದ್ದೀರಿ ಅಂತಂದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ 100%. ಇನ್ನು ನೈಟ್ ಕ್ರೀಮ್ ಇದಂದ್ರೂ ಅಲ್ಟಿಮೇಟ್. ನೀವು ನೋಡ್ತಿದ್ದೀರಾ ಲಾಸ್ಟ್ ಮಂತ್ ಎಲ್ಲ ಇಲ್ಲೆಲ್ಲ ಸ್ವಲ್ಪ ತುಂಬ ಜಾಸ್ತಿ ಕಾಣಿಸ್ತಿತ್ತು ಡಾರ್ಕ್ ಸ್ಪಾಟ್ಸ್, ಇವಾಗ ಆಲ್ರೆಡಿ ಇಲ್ಲ, ಸಖತ್ ಫೇಡ್ ಆಗಿದೆ. ಮತ್ತು ನಾನು ಮೇಕಪ್ ಕೂಡ ಹಾಕಿಲ್ಲ ಫೇಸ್ಗೆ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿರ್ತೀನಿ ಆ್ಯಂಡ್ ಡೇ ಕ್ರೀಮ್, ಅದು ಬಿಟ್ಟರೆ ಬೇರೆ ಏನು ಅಪ್ಲೈ ಮಾಡಲ್ಲ. ಸಮ್ಟೈಮ್ಸ್ ಅದನ್ನು ಕೂಡ ಇಲ್ಲ. ಬಟ್ ಈ ಒಂದು ನೈಟ್ ಕ್ರೀಮ್ ನನಗೆ ಮೋಸ್ಟ್ ಫೇವರೇಟೆಡ್ ಒನ್, F-Tune. ಆಲ್ರೆಡಿ ತುಂಬ ಜನ ಯೂಸ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ DMs ಕೂಡ ಕಳಿಸ್ತಾ ಇದ್ದಾರೆ, ಸಖತ್ ರಿಸಲ್ಟ್ ಇದೆ ಅಕ್ಕ, ಥ್ಯಾಂಕ್ ಯು ಅಂತ ಹೇಳಿ. ಸೊ ನೋಡಿ, ಸೊ ಜಸ್ಟ್ ಇದನ್ನು ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂತಂದರೆ ಇಷ್ಟು ನೀವು ಫೇಸಿಗೆ ಪೂರ್ತಿ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಇಷ್ಟು ಕಲೆಗಳಿರೋ ಹತ್ರ ಈ ಥರ ಅಪ್ಲೈ ಮಾಡಿ ಜಸ್ಟ್ ಬಿಟ್ಬಿಡಿ, ರಾತ್ರಿ ಪೂರ್ತಿ ಬಿಟ್ಬಿಡಿ, ಎಲ್ಲ ಕಲೆಗಳು ಮಾಯ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಇದು. ನಾನು ಇಲ್ಲೆಲ್ಲ ಅಪ್ಲೈ ಮಾಡ್ತಾ ಇರ್ತೀನಿ, ನೀವು ಅವಾಗವಾಗ ನೋಡಿರ್ಬೋದು. ಆ್ಯಂಡ್ ಮಿನಿ ಲಾಗ್ಸಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಒನ್ ಮೋರ್ ಫಾರ್ ಲಿಪ್ ಕೇರ್, ಇದಂತೂ ಮಸ್ತ್ ಇದೆ ಫ್ರೆಂಡ್ಸ್. ತುಂಬ ಚಾಪಿಂಗ್ ಲಿಪ್ಸ್ ಇದೆ, ಸಖತ್ ಡ್ರೈ ಲಿಪ್ಸ್ ಇದೆ. ನಿಮ್ದು ಏನಾದರೂ ವರ್ಕ್ ಅಂತ ಅನಿಸ್ತಾ ಇದೆ ಅಂತಂದರೆ ಮನೇಲಿ ರೆಗ್ಯುಲರ್ ಯೂಸ್ ಮಾಡೋದಕ್ಕೆ ನಾನು ಈ ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಬ್ಲೂ ಹೆವೆನ್ ಅವ್ರದ್ದು. ಬ್ಲೂ ಹೆವೆನ್ ಮಸ್ತ್ ಬ್ರ್ಯಾಂಡ್ ನನಗೆ. ಅದಾದಮೇಲೆ ಇನ್ನು ಬೆಸ್ಟ್ ಪ್ರಾಡಕ್ಟ್ ಅಂತಂದರೆ ಮಾಮಾ ಅರ್ತ್ ಅವ್ರದ್ದು ರೈಸ್ ವಾಟರ್ದು ನನಗೆ ಟೋನರ್ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ಮಾಮಾ ಅರ್ತ್ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು 2 ಥರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೊಂದು ಫೇಸ್ ವಾಶ್ ಇವಾಗ ಆ್ಯಡ್ ಮಾಡಿರೋದು ರೀಸೆಂಟ್ಲಿ, ಅದು ಎಷ್ಟು ಬೆನಿಫಿಟ್ ಆಗಿ ನನಗೆ ವರ್ಕ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಟೋನರ್ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಪೋರ್ಸ್ ಜಾಸ್ತಿ ಇದೆ ಫೇಸಲ್ಲಿ, ಮತ್ತು ತುಂಬ ಹೈಡ್ರೇಟಿಂಗ್ ಆಗಿಲ್ಲ, ಸಖತ್ ಅನ್ಇವೆನ್ ಸ್ಕಿನ್ ಟೋನ್ ಅನಿಸ್ತಿದೆ, ಇರಿಟೇಷನ್ ಆಗ್ತಾ ಇದೆ, ಮೇಕಪ್ ಹಾಕಿದಾಗ ಚೆನ್ನಾಗಿ ಸೂಟ್ ಆಗಲ್ಲ ಅಂತ ಅನ್ನೋರು ಟೋನರ್ಸ್ನ ಯೂಸ್ ಮಾಡ್ಬೋದು. ಸೊ ನೋಡಿ, ಮಾಮಾ ಅರ್ತ್ ಅವ್ರದ್ದು ರೈಸ್ ವಾಟರ್ದು, ಅದರಲ್ಲೂ ರೈಸ್ ವಾಟರ್ ಯೂಸ್ ಮಾಡೋದ್ರಿಂದ ಫೇಸ್ ಸ್ವಲ್ಪ ಗ್ಲೋಯಿಂಗ್ ಆಗುತ್ತೆ. ಹಾಗೆ ಡಲ್ ಸ್ಕಿನ್ ಇರೋರೆಲ್ಲ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು, ಮತ್ತು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಸೊ ಹಾಗಾಗಿ ನನ್ನ ಮೋಸ್ಟ್ ಫೇವರೇಟೆಡ್ ಒನ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಲಿಂಕ್ಸ್ ಎಲ್ಲದೂ ಕೂಡ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡಿ, ಸ್ಪೆಷಲ್ ಡಿಸ್ಕೌಂಟ್ ನಡೀತಾ ಇದೆ. ಚಲೋ ಲಾಗ್ ಕಂಟಿನ್ಯೂ ಆಗುತ್ತೆ. ಮತ್ತು ನನ್ನ ಮಕ್ಳು ಏನಿದ್ದಾರೆ ಗೊತ್ತಾ, ಇವರು ಚಿಟ್ಟಿಮಿಟ್ಟು 8:15 ಎದ್ದು ಅಮ್ಮ ಹೋಗ್ಬೇಕಾ ಸ್ಕೂಲಿಗೆ ಅಂತಂದ್ರು. ನನಗೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ, ಇವತ್ತು ಪೂಜೆ ಇದೆ, ಸೊ ಬೇಡ ಕಣ್ರು ಅಂತಂದಿದ್ದಕ್ಕೆ ಅವರು ಇನ್ನು ಸಿಕ್ಕಿದ್ದು ಸೀರುಂಡೆ ಅಂತ ಅಂದ್ಕೊಂಡು ಆರಾಮಾಗಿ ರಜೆ ಮಾಡಿಕೊಂಡ್ರು. ಚಿಟ್ಟಿ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ ಆಲ್ರೆಡಿ. ಇನ್ನು ಮಿಟ್ಟು ಮಿಂಚಿಗೆ ನಾನೇ ತಲೆ ಸ್ನಾನ ಮಾಡಿಸ್ಬೇಕು ಇವತ್ತು, ನೀನು ಮುಗಿಸ್ಕೊಂಡ್ಬಿಡು ಅಂತ ಹೇಳಿದೆ. ಅದಕ್ಕೆ ಅವನು ಹೋಗಿ ಫ್ರೆಶ್ ಆಗಿ ಬಂದು ಕೂತ್ಕೊಂಡ್ಬಿಟ್ಟ. ಹೆಂಗೂ ಬೆಳಗ್ಗೆ ಎದ್ದ ತಕ್ಷಣ ಸೀದಾ ಹೋಗೋದೆ ಅವ್ರು ಫ್ರೆಶ್ ಅಪ್ ರೂಮ್ಗೆ. ಇವತ್ತು ನಮ್ಮ ಇಬ್ಬರು ಅಕ್ಕಂದರಿಗೆ ಫ್ರೆಶ್ ಅಪ್ ಇಲ್ಲ, ಫಸ್ಟ್ ಅವನದು, ಅದಾದಮೇಲೆ ನಾನು ಮಾಡ್ಕೊಳ್ಳೋವಾಗಲೇ ಅವ್ರಿಗೂ ಮಾಡಿಸ್ಬೇಕು ತಲೆ ಸ್ನಾನ ಅಂದರೆ. ಅದಕ್ಕೆ ಆರಾಮಾಗಿ ಆಟ ಆಡ್ರೋ ಅಂತ ಬಿಟ್ಬಿಟ್ಟಿದ್ದೀನಿ. ನಾನು ಮನೆ ಕೆಲಸಗಳು ಮಾಡ್ಕೊತ ಅವ್ರು ಆಟ ಆಡ್ಕೊತ. ನಮ್ಮ ಮನೇಲಿರೋ ಬೀನ್ ಬ್ಯಾಗ್ ಅವ್ರಿಗೊಂಥರ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ತೆಗೆದೆಲ್ಲಾದ್ರೂ ಮೇಲೆ ಹಾಕ್ಬಿಡೋಣ ಅನ್ನೋ ಅಷ್ಟು ಇರಿಟೇಷನ್ ತರಿಸ್ಬಿಟ್ರು. ನಾನೇನೋ ಚೆನ್ನಾಗಿರುತ್ತೆ ಅಂತ ತರಿಸಿದ್ರೆ ಹೀಗೆ ಅಂದರೆ ಇದು ಕಂಪಲ್ಸರಿ ಫ್ರೆಂಡ್ಸ್. ನಮ್ಮ ಮನೇಲಿ ಯಾವುದಾದ್ರೂ ಒಂದು ವಸ್ತುಗಳನ್ನ ಇಷ್ಟಪಟ್ಟು ತಂದೆ ಅಂದರೆ ನನಗೆ 1 ಸೆಕೆಂಡ್ ಆದರೂ ಫೀಲ್ ಬರ್ಸಿರ್ತಾರೆ. ಏನಂತ ಗೊತ್ತಾ, ಯಾಕಾದರೂ ತನ್ನೋ ಅಂತ ಹೇಳಿ. ಹಾಗೆ ನಮ್ಮ ಚಿಟ್ಟಿ ನೋಡೋಕ್ಕಷ್ಟೇ ಸೈಲೆಂಟು, ಆದರೆ ಅವ್ನು ಕಿತ್ಮಿಗಳು ಮಾತ್ರ ಹೈ ಲೆವೆಲಲ್ಲಿ ಇರ್ತಾನೆ. ಆ್ಯಂಡ್ ಇವರಿಬ್ರು ಕೂಡ ಕಲಿಸ್ತಾನೆ. ಸೊ ನನಗೆ ಈ ಕ್ಯಾಮ್ರಾ ಆನ್ ಮಾಡಿ ಇಟ್ಟಾಗಲೇ ಗೊತ್ತಾಗಿದ್ದು ಅವನೇನೇನು ಮಾಡ್ತಿದ್ದಾನೆ ಅಂತೇಳಿ. ಸೊ ನಾನು ಇನ್ನೂ ನೆಲ ಒರೆಸ್ತಾ ಇದ್ದೀನಿ. ಫುಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಏನು ಗೊತ್ತಾ, ನಮ್ಮ ಮನೇಲಿ ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದಾಗಲೋ ಅಥವಾ ಫ್ರೀ ಆಗಿದ್ದಾಗಲಿ ಯಾವಾಗಲೇ ಆಗಿರಲಿ, ಅವ್ರು ಏನೇನು ಆಟ ಸಾಮಾನು ತೊಗೊಂಡು ಆಟಾಡ್ತಾರೋ ಅದನ್ನೆಲ್ಲ ಅವರೇ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿ ಇಡಬೇಕು. ಇದು ತುಂಬ ಸ್ಟ್ರಿಕ್ಟ್ ರೂಲ್ಸ್ ನಮ್ಮ ಮನೇಲಿ. ಮತ್ತು ನಾನಂತರೂ ತೆಗೆದಿಕ್ಕಲ್ಲ, ನೀವೇ ತೆಗೆದಿಡಬೇಕು, ಇಲ್ಲ ಯಾರು ಅಲ್ಲಿರ್ತಾರೋ ಅವ್ರಿಗೆ ಹೆಂಗೆ ಬೀಳ್ತಾವಂದ್ರೆ ಅಂತಂದ್ಬಿಟ್ರೆ ಸಾಕು, ಆಟ ಆಡಿ ನೀಟಾಗಿ ತೆಗೆದಿಕ್ತಾರೆ. ನಮ್ಮ ಮಿಂಚು ಫುಲ್ ಕ್ಯೂಟು ಈ ಇವರು ಆಟಗಳನ್ನ ಆಡೋ ಅಂತ ಇದರಲ್ಲಿ. ಏನು ರಜಾ ಅಂತಂದರೆ ಸಾಕು, ಮುಗೀತು, ಇಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿ ಆಟಾಡ್ತಿರ್ತಾರೆ. ಅದೇ ಸ್ಕೂಲ್ ಇದೆ ಅಂತಂದರೆ ಫುಲ್ಲು ಸ್ವಲ್ಪ ಡೌನ್ ಆಗಿರುತ್ತೆ ಮನಸ್ಥಿತಿ ಎಲ್ಲ. ಇನ್ನು ನಮ್ಮ ಮಿಂಚುಗೆ ಆ್ಯಕ್ಷನ್ ಮಾಡಿ ತೋರಿಸ್ಬೇಕು ನಾನು, ಕಾಲಿಡಬೇಡ ಇಲ್ಲಿ, ಏನಾದರೂ ನೀನು ಇಟ್ಟೆ ಅಂದರೆ ಹಿಂಗೆ ಜಾರ್ಕೊಂಡು ಬೀಳ್ತೀಯ ನೋಡು ಅಂತೇಳಿ. ಸೊ ಓಕೆಮ್ಮ, ಸರಿಯಮ್ಮ, ಡನ್ ಅಮ್ಮ, ಹಿಂಗೆಲ್ಲ ಮಾತಾಡ್ತಾಳೆ ಫ್ರೆಂಡ್ಸ್ ನಮ್ಮ ಮಿಂಚು. ಇವತ್ತು ಏಕಾದಶಿ ಆಗಿರೋದ್ರಿಂದ ನಾವು ತಿರುಪತಿ ತಿಮ್ಮಪ್ಪಂಗೆ, ವಿಷ್ಣುಗೆ ಮತ್ತು ಮಹಾಲಕ್ಷ್ಮಿಗೆ, ವಿಷ್ಣುಗೆ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಸಾಕು, ಮಹಾಲಕ್ಷ್ಮಿಗೆ ಅದು ಸೇರ್ತು ಅಂತಲೇ ಅರ್ಥ. ಸೊ ಅವರಿಬ್ಬರಿಗೆ ಏನೇನೆಲ್ಲ ಇಷ್ಟ ಆಗುತ್ತೆ, ಏನೇನೆಲ್ಲ ವಿಧಾನಗಳು ಯೂಸ್ ಮಾಡಿದ್ರೆ ಮನೇಲಿ ಒಳ್ಳೆಯದು, ಅದೆಲ್ಲ ಮಾಡ್ಕೊತೀನಿ. ನಾನು 3 ಟೈಪ್ಸ್ ಆಫ್ ಪೂಜೆಗಳು ಮಾಡ್ತೀನಿ ಫ್ರೆಂಡ್ಸ್. ಸಿಂಪಲಾಗಿ ದಿನ ದೀಪ ಹಚ್ಬೇಕಾ ಹಚ್ಚೋದು, ಇನ್ನೊಂದು ದಿನ ಈ ಶುಕ್ರವಾರ ಮಂಗಳವಾರ ಮಾಡಬೇಕಾ ಮಾಡ್ತೀನಿ. ಆದರೆ ಕೆಲವೊಂದಷ್ಟು ವಿಶೇಷ ಸ್ಥಾನ ಇರುವಂಥ ದಿನಗಳು, ಈ ಥರ ಏಕಾದಶಿನೋ ಅಥವಾ ಹಬ್ಬನೋ ಅಥವಾ ನಾನು ಪೂಜೆ ಏನಾದರೂ ಮಾಡ್ತಿರ್ತೀನಲ್ಲ, ಆವಾಗ ನನಗೆ ಮನೆ
ಶುದ್ಧ ಇರಬೇಕು. ಪ್ಲಸ್ ದೇವ್ರ ಮನೆ ಕೂಡ ಫುಲ್ಲು ನಿಚ್ಚಳ ಅಂದರೆ ನಿಚ್ಚಳ ಮಾಡಿ ತೆಗಿತೀನಿ ನಾನು. ಹೇಗೆ ಅಂದರೆ ಆ ದೇವ್ರ ಮನೇಲಿ ಏನೂ ಇರಬಾರ್ದು, ಒಂದು ಕಡ್ಡಿನೂ ಇರ್ದಿರ ಫುಲ್ ಕ್ಲೀನ್ ಮಾಡಿಕೊಂಡು ಇಡೀ ದೇವ್ರ ಮನೇನ ಉಪ್ಪು ನೀರಲ್ಲಿ ಒರೆಸ್ಕೊತೀನಿ. ಫಸ್ಟು ಉಪ್ಪು ನೀರಲ್ಲಿ ಒರೆಸ್ಕೊತೀನಿ, ಅದಾದಮೇಲೆ ಅರಿಶಿನ ನೀರಲ್ಲಿ ಒರೆಸ್ಕೊತೀನಿ, ಅದಾದಮೇಲೆ ನಾನು ಮತ್ತೆ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಇಷ್ಟ ಆಯಿತು ಅಂತಂದಾಗಲೇ ನನಗೆ ಇದು ಶುದ್ಧ ಆಯಿತು, ಡೀಪ್ ಕ್ಲೀನ್ ಆಯಿತು ಅಂತ ಹೇಳಿ ಮೈಂಡ್ ಸೆಟ್ ಅದು ಬಂದುಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಅದು ಮಾಡೋವರೆಗೂ ಸಮಾಧಾನ ಇರಲ್ಲ. ಅದಕ್ಕೋಸ್ಕರ ಏನೇನೆಲ್ಲ ಬೇಕೋ ಆ ಕೆಲಸಗಳನ್ನ ಬೆಳಗ್ಗೆಯಿಂದ ನಾನು ಮಾಡೋದೇ ನಿಧಾನ. ಅದರಲ್ಲೂ ನನಗೆ ಬೇರೆ ಬೇರೆ ಕೆಲಸಗಳ ನಡುವೆ ಬರ್ತಾನೆ ಇರುತ್ತೆ, ಈ ಬೇರೆ ವೀಡಿಯೋಸ್ಗೆ ಸಂಬಂಧಪಟ್ಟಿದ್ದಂಥ ಕೆಲಸಗಳು. ಹಾಗಾಗಿ ನಿಧಾನ ಆಗುತ್ತೆ, ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀನಿ. ಇವ್ರು ಏನು ಆಟಾಡ್ತಾ ಇದ್ದಾರೆ ಗೊತ್ತಾಯ್ತಾ? ಅಡುಗೆ ಆಟ ಆಡ್ತಾ ಇದ್ದಾರೆ. ನಮ್ಮ ಚಿಟ್ಟಿ ನಿಂತ್ಕೊಂಡು ಫುಲ್ ಏನೋ ಅವ್ರು ಕಮಾಂಡ್ ಮಾಡೋದು, ಅವರಿಬ್ರು ಏನೇನು ಬೇಕೋ ಅದನ್ನೆಲ್ಲ ತಂದ್ಕೊಡೋದು. ಸೊ ನಾನು ನೋಡೇ ಇಲ್ಲ ಫ್ರೆಂಡ್ಸ್, ನಾನು ಹೊರಗಡೆ ನನ್ನ ಪಾಡಿ ನಾನು ಕಸ ಒರೆಸ್ಕೊಂಡು ನೆಲ ಒರೆಸ್ತಾ ಇದ್ದೀನಿ. ಕ್ಯಾಮ್ರಾ ಆನ್ ಮಾಡಿ ಇಟ್ಟೋಗ್ಬಿಟ್ಟಿದ್ದೆ. ಅದಾದ್ಮೇಲೆ ಗೊತ್ತಾಗಿದ್ದು ಇವ್ರು ಏನು ಕಿತಾಪತಿ ಮಾಡಿದ್ದಾರೆ. ಹಗಲಾಗಿರ್ಲಿ ರಾತ್ರಿ ಆಗಿರಲಿ ಇವ್ರು 3 ಜನ ಆಟಾಡೋದು ನನಗೆ ಎಷ್ಟು ಇಷ್ಟ ಅಂತಂದರೆ, ಇಲ್ಲಿ ನೋಡಿ ಹಿಂಗೆ ಕೋಳಿ ಪಿಳ್ಳಿಗಳ ಥರ ಸುಮ್ಮನೆ ಆಟ ಆಡ್ತಿರ್ತಾರೆ. ಅವ್ರ ಮಾತುಗಳು ಚೆಂದ, ಕಮ್ಯುನಿಕೇಷನ್ ಮಾಡೋದು ಚೆಂದ, ಅವ್ರ ಮಾತುಗಳು ಅವ್ರವ್ರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಮತ್ತು ಒಬ್ಬರು ಮಾತಾಡಿದ್ದನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಇದನ್ನೇ ಇಲ್ಲ. ಮತ್ತು ಒಬ್ಬರನ್ನ ಇಬ್ಬರು ನೋಡ್ಕೊತಾರೆ. ಸೊ ಹೀಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್, ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್. ನೋಡಿದ್ರಾ ಆಟ ಆಯ್ತಾ, ನೀಟಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಇಟ್ಟೋಗ್ಬೇಕು. ನಾನು ಇದನ್ನೆಲ್ಲ ಅಳ್ಕೊಂಡಿದ್ದಾರೆ ಬಿಡು ಮತ್ತು ಇನ್ನೇನು ಆಮೇಲೆ ತೆಗೆದಿಕ್ತಾರೆ ಅಂತ ಅಂದ್ಕೊಂಡು ನೋಡಿ ಹೋಗಿದ್ದೆ, ಇದೆಲ್ಲ ಅಳ್ಕೊಂಡಾಗ ನೋಡೋಗಿದ್ದೆ. ಆ್ಯಂಡ್ ಮತ್ತೆ ನಾನು ವಾಪಸ್ ಬರೋದ್ರೊಳಗಡೆ ಎಲ್ಲ ಪ್ಯಾಕ್ ಆಗಿತ್ತು. ಅವಾಗ ಅಂದ್ಕೊಂಡೆ ಒಳ್ಳೆ ಬಿಸಿ ಇದೆ, ಸ್ಟ್ರಿಕ್ಟಾಗಿ ಇದ್ದೀನಿ ನಾನು ಅಂತ ಅಂದ್ಕೊಂಡು. ಸೊ ಹಿಂಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ಸಿಚುವೇಶನ್. ಮಕ್ಕಳ ಜೊತೆಲಿ ಅವರೇ ಆಟಾಡಬೇಕು ಮತ್ತು ಅವರೇ ತೆಗೆದಿಕ್ಬೇಕು. ಇದು ನಮ್ಮ ಮಿಂಚು ಕೂಡ ಸ್ವಲ್ಪ ನೋಡಿ ಕಲಿಬೇಕು, ಯಾಕಂದರೆ ಅವಳು ಹಾಳು ಮಾಡೋದು ಜಾಸ್ತಿ. ಇವರಿಬ್ಬರು ನನಗೆ ಅಷ್ಟೇನು ಹಾಳು ಮಾಡಿಲ್ಲ ನನ್ನ ವಸ್ತುಗಳು, ಬಟ್ ಈ ಸಣ್ಣೋಳಿದಾಳಲ್ಲ ಇವಳು ಭಯಂಕರ ಹಾಳು ಮಾಡಿದಾಳೆ ಫ್ರೆಂಡ್ಸ್. ಇನ್ನು ನಾನಿಲ್ಲಿ ಹೊರಗಡೆ ಕಸ ಹೊಡ್ಕೊಂಡು ನೆಲ ಒರೆಸಿ ಪೂರ್ತಿ, ಮತ್ತು ತುಳಸಮ್ಮನ್ನು ಕೂಡ ಸ್ವಲ್ಪ ನೀರಿಂದ ತೊಳಿಬೇಕಿತ್ತು. ಹಾಗಾಗಿ ಅದನ್ನು ಕೂಡ ತೊಳ್ಕೊಂಡು ಇವಾಗ ಹೋಗಿ ಅರಿಶಿನ ಮತ್ತು ಬಾಗಿಲಿಗೆ ಅರಿಶಿನ ಹಚ್ತೀವಲ್ಲ, ಸೊ ಅದಕ್ಕೋಸ್ಕರ ಅರಿಶಿನ ರೆಡಿ ಮಾಡ್ಕೊಂಡ್ಬಂದು ಫಸ್ಟ್ ತುಳಸಿಗೆ ಹಚ್ಚಿದ್ದೀನಿ. ಅದಾದ್ಮೇಲೆ ಬಾಗಿಲಿಗೆ ಹಚ್ತಾ ಇದ್ದೀನಿ. ಮಂಗಳವಾರ ಹಚ್ಚಲ್ಲ, ನಾನು ಆಲ್ಮೋಸ್ಟ್ ಸ್ಕಿಪ್ ಮಾಡ್ತೀನಿ. ಏನಾದರೂ ಹಬ್ಬ ಥರ ಏನಾದರೂ ಇತ್ತು ಅಂದರೆ ಮಾತ್ರ ಹಚ್ಚಿರ್ತೀನಿ. ಶುಕ್ರವಾರ ಮಾತ್ರ ಕಂಪಲ್ಸರಿ. ಇನ್ನು ಹುಣ್ಣಿಮೆಗೂ ಅಷ್ಟೇ ಕಂಪಲ್ಸರಿ. ಮತ್ತು ಮಹಾಲಕ್ಷ್ಮಿಗೆ ಏನಾದರೂ ಪೂಜೆಗಳೇನಾದರೂ ಇಟ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ ಅಂತಂದಾಗ ಅವಾಗ ಕೂಡ ಬಾಗಿಲಿಗೆ ಅರಿಶಿನ ಹಚ್ತೀನಿ. ಮೇಯ್ನಾಗಿ ತುಳಸಿ ಕಟ್ಟೆಗೆ ಅರಿಶಿನ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವೆಲ್ಲ ಕೇಳ್ತಿದ್ರಲ್ಲ ಏನಾಯಿತು ನಿಮ್ಮದು ತುಳಸಿ ಕಟ್ಟೆ ಅಂತ. ಆ್ಯಕ್ಚುಲಾಗಿ ಏನು ಗೊತ್ತಾ, ನನಗೆ ಅದಕ್ಕೆ ಧೂಪ ಇಡಬಾರ್ದು ಅಂತ ಹೇಳಿ ಗೊತ್ತಿರಲಿಲ್ಲ. ನಾನು ಏನು ಮಾಡ್ತಿದ್ದೆ ಅಂದರೆ ತಗೊಂಡೋಗಿ ಸೀದಾ ತುಳಸಿ ಪಕ್ಕದಲ್ಲೇ ಧೂಪ ಇಟ್ಟಿದ್ದೀನಿ ಎಷ್ಟೋ ದಿನಗಳು. ಯಾಕೋ ತುಳಸಿ ಒಣಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರೆ ಆಮೇಲೆ ಒಂದಿನ ಗೊತ್ತಾಯಿತು ನಮ್ಮಕ್ಕ ಧೂಪ ಸೀದಾ ತೊಗೊಂಡೋಗಿ ನೀನು ತುಳಸಿ ಹತ್ರನೇ ಇಟ್ಟರೆ ಆ ಹೊಗೆಗೆ ತುಳಸಿ ಒಣಗುತ್ತೆ ಅಂತ ಹೇಳಿ. ಆವಾಗ ಯಾಕೋ ಅದನ್ನು ಮತ್ತೆ ನಾನು ತಗೊಂಡು ವಾಪಸ್ ಹಾಕಲಿಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ. ಚೇಂಜ್ ಮಾಡೋಣ, ತರೋಣ, ಹೊಸ ತುಳಸಿ ತರೋಣ, ತಂದು ಹಾಕೋಣ ಬೇರ್ ಸಮೇತ ಅಂತೇಳಿ ಎಷ್ಟು ದಿನದಿಂದ ಅನ್ಕೊತಾ ಇದ್ದೆ ಫ್ರೆಂಡ್ಸ್, ಆಗ್ತಾನೆ ಇರಲಿಲ್ಲ. ಅದೇನೋ ನೋಡಿ ಬರೋ ಅಂಥ ಟೈಮಲ್ಲಿ ಖಂಡಿತ ಬರುತ್ತೆ ಅಂತಾರಲ್ಲ, ನಮ್ಮ ಮನೇಲಿ ಒಂದು ಮ್ಯಾಜಿಕ್ ಆಗಿದೆ. ಮೇಲ್ಗಡೆ ಏನು ಒಂದು ಕಟ್ಟೆ ಥರ ಇದೆ ಫ್ರೆಂಡ್ಸ್, ಅದರಲ್ಲಿ ಎಲ್ಲ ತುಳಸಿ ಹಾಕಿದ್ರು ಓನರ್. ಆಟೋಮೆಟಿಕಲಿ ಎಲ್ಲ ಒಣಗೋಯ್ತು. ಯಾಕೆ ಒಣಗೋಯ್ತು ಅಂದರೆ ನಾವು ನೀರೇ ಹಾಕಿರಲಿಲ್ಲ. ಒಂದು ವಾರ ಊರಿಗೆ ಹೋದಾಗ ನೀರು ಹಾಕಿರಲಿಲ್ಲ. ಅದಾದಮೇಲೆ ಯಾವಾಗೂ ಮತ್ತೆ ನಾನು ಅದನ್ನು ಹಾಕಬೇಕು, ನೀರು ಹಾಕಿ ಮತ್ತೆ ಅದು ತುಳಸಿ ಬೆಳೆಸಬೇಕು ಅಂತ ಮನಸ್ಸು ಕೂಡ ಬರಲಿಲ್ಲ. ಯಾಕಂದರೆ ನಾನೇನು ಅಂದ್ಕೊಂಡಿದ್ದೆ ಬರಲ್ಲ ಬಿಡೋದು, ಆಲ್ರೆಡಿ ಎಲ್ಲ ಒಣಗೋಗಿದೆ ಅಂಥೇಳಿ. ಬಟ್ ರೀಸೆಂಟ್ಲಿ ಮಳೆಗಾಲ ಯಾವಾಗ ಸ್ಟಾರ್ಟ್ ಆಯಿತು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟರ ಮಟ್ಟಿಗೆ ತುಳಸಿಗಳು ಬೆಳೆದ್ಬಿಟ್ಟಿದೆ. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಬೆಳೆದಿದೆ ನೆಕ್ಸ್ಟ್ ವ್ಲಾಗಲ್ಲಿ ಅಂತೇಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ನೋಡಿ ಆಸೆ ಆಯಿತು. ಪಾಟಲ್ಲೂ ಕೂಡ ತಂದು ಹಾಕ್ಬಿಡ್ಬೇಕು, ತಪ್ಪು ನಂದೇ ನೀರು ಹಾಕದೇ ಇರೋದು. ಸೊ ಚೆನ್ನಾಗಿ ಬೆಳೆಸಬೇಕು, ಮುಂಚೆ ಹೆಂಗೆ ಇಟ್ಕೊಂಡಿದ್ದೆ ಹಾಗೆ ಅಂತೇಳಿ ಪಾಟ್ನ ತೆಗೆದು ತೊಳೆದು ನ್ಯೂಲಿ ತಂದಿರುವಂಥ ಕೃಷ್ಣ ತುಳಸಿ, ರಾಮ ತುಳಸಿ ಎರಡನ್ನೂ ಕೂಡ ತಂದಿದ್ದೀನಿ. ಎರಡನ್ನೂ ಕೂಡ ತರಬೇಕು ಅಂತ ಎಲ್ಲೋ ಕೇಳಿದ್ದೆ ಫ್ರೆಂಡ್ಸ್. ಹಾಗಾಗಿ ಎರಡನ್ನೂ ಕೂಡ ತಂದು ನೀಟಾಗಿ ಪ್ಲಾಂಟಿಂಗ್ ಮಾಡಿ ಇವಾಗ ಸೆಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಇವತ್ತು ಫಸ್ಟ್ ಪೂಜೆ ಕೂಡ, ಇವತ್ತು ತುಳಸಮ್ಮಂಗೆ ಇವತ್ತೇ ಫಸ್ಟ್ ಪೂಜೆ, ಹಾಗಾಗಿ ಅದಕ್ಕೂ ಕೂಡ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ಹೆಂಗೂ ಕಂಪಲ್ಸರಿ ಪ್ರತಿದಿನ ಮಾಡೋ ಅಂಥದ್ದಿದ್ದಲ್ಲ ಅಂತೇಳಿ. ಹಾಗೆ ಇನ್ನು ರಂಗೋಲಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹೊರಗಡೆ ರೆಡಿ ಮಾಡ್ಕೋಬೇಕು. ತುಂಬ ಜನರು ರಂಗೋಲಿನ ಮಿಸ್ ಮಾಡ್ಕೊತಾ ಇದ್ದೀರಿ. ನನಗೂ ಕೂಡ ಕೆಲವೊಮ್ಮೆ ರಂಗೋಲಿ ಹಾಕೋದಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಹಂಗಿದೆ ನಂದು ವರ್ಕ್. ನಾನು ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತೀನಿ, ಆದರೆ ಯಾವ ಕೆಲಸ ಪೆಂಡಿಂಗ್ ಇರುತ್ತೆ, ಯಾವ್ದು ಫುಲ್ ಆಯಿತು ಅಂತಲೇ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಸುಸ್ತಂತರೂ ಆಗ್ಬಿಡ್ತೀನಿ. ಒಂದು 4 ಕೆಲಸ ಮಾಡಿದ್ನಾ, ಒಂದು 5 ಕೆಲಸ ಮಾಡಿದ್ನಾ, ಮತ್ತೆ ತಿರುಗಿ ನೋಡಿದಾಗ ಇನ್ನೂ ಕೆಲಸ ಉಳಿದಿರುತ್ತೆ.
ಅಯ್ಯೋ! ಇನ್ನೂ ಇದೇನಾ ಕೆಲ್ಸ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಿಕಾಸ್ ಎಲ್ಲದೂ ಕೂಡ ಒಬ್ಬಳೇ ಮಾಡಬೇಕು ಫ್ರೆಂಡ್ಸ್. ಒಂಥರ ಹೆಡ್‌ಏಕ್ ಅಂತ ಅನ್ಸುತ್ತೆ. ಸಮ್‌ಟೈಮ್ಸ್ ರೆಸ್ಟ್ ಮಾಡಿ ಮಾಡೋಣ ಅಂತ ಅನ್ಕೊಂತೀನಿ. ಆದರೆ ಎಲ್ಲಿ ಪೆಂಡಿಂಗ್ ಉಳ್ದ್ಬಿಡುತ್ತೋ ಅಂತೇಳಿ ಮತ್ತೆ ಎದ್ದು ಕೆಲ್ಸಗಳು ಮಾಡ್ಕೊಂತಿರ್ತೀನಿ. ಸೊ ಅದೆಲ್ಲ ಒಂದು ಸ್ವಲ್ಪ ತುಂಬ ಟಫೆಸ್ಟ್ ಕೆಲ್ಸಗಳಂತಾನೆ ಹೇಳ್ಬೋದು. ಹಾಗಾಗಿ ಯಾವುದು ಇವತ್ತಿಗೆ ಪ್ರಿಯಾರಿಟಿ ಇದೆ ಅದನ್ನು ಪಾರ್ಟ್ ವೈಸ್ ಮಾಡ್ಕೊತಾ ಹೋಗ್ತೀನಿ. ಆ ಒಂದು ಗ್ಯಾಪಲ್ಲಿ ಈ ಥರ ಡೈಲಿ ರಂಗೋಲಿ ಹಾಕೋದನ್ನು ನಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಕಂಪಲ್ಸರಿ ಮಂಗಳವಾರ, ಶುಕ್ರವಾರ, ಏಕಾದಶಿ, ಶನಿವಾರ ಪೂಜೆ ಮಾಡೋವಾಗ ಮತ್ತೇನಾದರೂ ಇಂಪಾರ್ಟೆಂಟ್ ಡೇ ಇದ್ದಾಗ ಅವತ್ತಂತೂ ಮಿಸ್ ಮಾಡಲ್ಲ. ಅವತ್ತೇನು ಮಾಡ್ತೀನಿ ಅಂದರೆ ಅದೇ ಪ್ರಿಯಾರಿಟಿ ಆಗಿರುತ್ತೆ ನನಗೆ. ಓಕೆ, ಈ ಕೆಲಸ ಮುಗಿಸಿನೇ ನಾನು ಬೇರೆ ಕೆಲಸ ಮಾಡ್ಕೋಬೇಕಂತ. ಹಾಗಾಗಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ. ಇನ್ನು ಇವಾಗ ಒಳಗಡೆ ಬಂದು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಕೆಲಸ ಏನಿರಲಿಲ್ಲ ಅಡುಗೆ ಮನೇಲಿ, ಸ್ವಲ್ಪ ಲೈಟಾಗಿತ್ತು, ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಇನ್ನು ಗ್ಯಾಸ್ ಎಲ್ಲ ನಾನು ತಿಕ್ಕಿ ತೊಳ್ಕೊಬೇಕಿತ್ತು. ಇವತ್ತು ಅಡುಗೆ ಮಾಡೋದಿದೆ, ಅನ್ನ ಸಂತರ್ಪಣೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಮತ್ತು ಗ್ಯಾಸ್ ಇನ್ನೂ ಚೆನ್ನಾಗಿಲ್ಲ ಅಂದರೆ ಮನೆಗೆ ಬಂದಿರೋರು ಬೈತಾರೆ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಬೆಳಗ್ಗೆ 4:15 ಎದ್ದು ನನ್ನ ಗಂಡ ಗ್ಯಾಸ್ ಹಚ್ಚಿ ಒಂದು ಕಡೆ ಚಹಾ ಮಾಡಿಕೊಂಡು ಅವ್ರ ಕೆಲಸ ಮುಗಿಸ್ಕೊತಾ ಇರ್ತಾರೆ. ಆ ಚಹಾ ಉಕ್ಕಿರೋದು ಅವ್ರು ತೊಳಿಯಲ್ಲ, ಅದನ್ನು ಹಾಗೆ ಮುಚ್ಚಿ ಅಲ್ಲಿಂದ ಅಲ್ಲಿಗೆ ಸಖತ್ತಾಗಿ ಬಿಸಿ ಮಾಡಿರ್ತಾರೆ. ಅದೇನಾಗುತ್ತೆ ಗೊತ್ತಾ, ಅಲ್ಲೇ ಒಣಗೋಗಿರುತ್ತೆ. ಅದನ್ನು ಕ್ಲೀನ್ ಮಾಡಿನೇ ಸುಸ್ತಾಗಿದೆ ಫ್ರೆಂಡ್ಸ್. ನನಗೆ ಹೇಳ್ತೀನಿ ಚಹಾ ಅಟ್ಲೀಸ್ಟ್ ಉಕ್ಕಿಸ್ಬೇಡ, ಉಕ್ಸಿದಾದ್ಮೇಲೆ ಒರೆಸ್ಬಿಡು ಅಂತ ಹೇಳಿ. ಆದರೆ ಅವ್ರು ಏನು ಮಾಡ್ತಾರೆ, ಬಿಸಿ ಇರುತ್ತಲ್ವಾ, ಆ ಬಿಸಿಗೆ ಒರೆಸಲ್ಲ, ಅದು ಹಾಗೆ ಇಟ್ಕೊಂಡು ಇನ್ನೂ ಬಿಸಿಯಾಗಿ ಅಲ್ಲೇ ಕುತ್ಕೊಂಡಿರುತ್ತೆ. ಇದು ಆಗ್ತಾ ಇದೆ ನಮ್ಮ ಮನೇಲಿ. ಇನ್ನು ಎಷ್ಟು ಬೇಗ ಬಂದರು ಇವತ್ತು ನಮ್ಮ ಜಯಂತ್ ಅಂತಂದರೆ ಗೊತ್ತವ್ರಿಗೆ ನನಗೆ ತುಂಬ ಕೆಲಸಗಳಿರುತ್ತೆ, ಅದರಲ್ಲೂ ಇವತ್ತು ಪೂಜೆ ಅದು ಇದು ಇಟ್ಕೊಂಡ್ಬಿಟ್ಟಿದ್ದಾಳೆ, ಇವಳು ಕೈಲಿ ಆಗಲ್ಲ ಅಂತೇಳಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಮನೆಗೆ ಬಂದರು. ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಅವ್ರದಿನ್ನು. ನಾನಿನ್ನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತೇಳಿ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಅಂತೇಳಿ ಕರ್ಕೊಂಡು ಹೋದರು, ಮಿಂಚುನ ಮತ್ತು ಮಿಟ್ಟುನ. ನಾನು ಹೋಗಿ ತಲೆ ಸ್ನಾನ ಮುಗಿಸಿ, ಅಂದರೆ ತಲೆ ಸ್ನಾನ ಮಾಡಿಸ್ಬೇಕಂದ್ರೆ ಇಬ್ಬರು ಬೇಕೇ ಬೇಕಲ್ವ, ನಾನು ಒಬ್ಬಳೇ ಮಾಡಿಸ್ತೀನಿ ಫ್ರೆಂಡ್ಸ್, ಒಬ್ಳಿಗೆ ಅಭ್ಯಾಸ ಇದೆ. ಬಟ್ ಅವ್ರು ಮಾಡಿಸುವಾಗ ನಾನು ಇರಲೇಬೇಕು. ಅದಕ್ಕೆ ಹೋಗಿ ತಲೆ ಸ್ನಾನ ಮುಗಿಸಿ ನಾನು ಬಂದು ಮತ್ತೆ ಈ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಷ್ಟೊಳಗಡೆ ಅವ್ರ ಸ್ನಾನ ಆಯಿತು ಅಂತಂದರೆ ಆರಾಮ್ಸೆ ನಾನು ಹೋಗಿ ಇನ್ನು ಸ್ನಾನ ಮುಗಿಸ್ಬೋದಂತ. ಕೆಲವೊಮ್ಮೆ ನನಗೆ 100% ಅನಿಸುತ್ತೆ ಫ್ರೆಂಡ್ಸ್, ನನ್ನ ಕೈಲಿ ಏನೂ ಆಗೋದೇ ಇಲ್ವಾ ಅಂತ ಹೇಳಿ. ಯಾಕಂದರೆ ಇಲ್ಲೇನೋ ಮಾಡ್ತಿರ್ತೀನಿ, ಮತ್ತೇನೋ ಒಂದು ಕೆಲಸ ಬರುತ್ತೆ, ಅಲ್ಲಿ ಹೋಗಿ ಮುಗಿಸ್ಕೊಂಬರೋಡೆ ಅಲ್ಲೇ ಒಂದು ಅರ್ಧ ಗಂಟೆ ಆಗೋಗುತ್ತೆ. ನಮ್ಮ ಜಯಂತ್ ಬರ್ತಾರೆ, ಬೈತಾರೆ, ನಿನಗೆ ಫಾಸ್ಟಾಗಿ ಮಾಡೋಕ್ಕೆ ಬರಲ್ಲ, ನೀನು ಫಾಸ್ಟಾಗಿ ಮಾಡಲ್ಲ, ಹಾಗೆ ಹಿಂಗೆ ಅಂತೇಳಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸರಿ ನೀನು ಸೇರ್ಕೊಂಡು ಮಾಡೋಣ ಬಾ ಅಂತ ಹೇಳಿ ನಾನು ಮಾಡೋವಂಥ ಕೆಲಸದಲ್ಲಿ ಅರ್ಧ ಕೆಲಸ ಅವ್ರಿಗೆ ಹಚ್ಚಿರ್ತೀನಿ. ಬಿಫೋರ್ ಒಬ್ಬಳೇ ಮಾಡ್ತಿದ್ದೆ, ಇವಾಗಂತೂ ಆಗ್ತಿಲ್ಲ ನನ್ನ ಕೈಲಿ ಒಬ್ಬಳೇ. ಹಾಗಾಗಿ ಇಬ್ಬರು ಮಾಡ್ಕೊತೀವಿ ಏನೇ ಮಾಡಿದ್ರು ಕೂಡ. ನನ್ನ ಪಾತ್ರೆ ಎಲ್ಲ ತೊಳೆದ್ರೆ ನಮ್ಮ ಜಯಂತ್ ಈ ಥರ ಬಂದು ಎಲ್ಲದೂ ಕೂಡ ದಬ್ಬಾಕ್ತಾರೆ. ಅವ್ರೇನಂತಾರೆ ಗೊತ್ತಾ, ಅದು ಹೆಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ, ನೀನು ಪಾತ್ರೆ ತೊಳೆದ್ರೆ ನಾನು ಯಾಕೆ ದಬ್ಬಾಕ್ಲಿ, ನಾನು ಪಾತ್ರೆ ತೊಳೆದ್ರೆ ನಾನೇ ದಬ್ಬಾಕ್ತೀನಿ, ನೀನು ಯಾಕೆ ಹಂಗೆ ಮಾಡಲ್ಲ ಅಂತೇಳಿ. ನನಗೆ ಅಭ್ಯಾಸನೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಹೆಂಗೆ ನಗ್ತೀವಿ ಅಂತಂದರೆ ಸಕ್ಕತ್ತಾಗಿ ನಗ್ತೀವಿ. ಪಾತ್ರೆ ಎಷ್ಟಾದರೂ ಇರಲಿ ತೊಳಿತೀನಿ, ಆದರೆ ಶಿಫ್ಟ್ ಮಾತ್ರ ಮಾಡಲ್ಲ, ಅದು ಜಯಂತೇ ಮಾಡಬೇಕು. ಇದು ನಂದು ಸ್ಮಾಲೆಸ್ಟ್ ರೂಲ್ಸ್ ಮನೇಲಿ. ಇನ್ನು ಚಿಕ್ಕದಾಗಿ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಹಿಂಗೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತೇಳಿ ಆ ಕಡೆ ಇಟ್ಟಿರೋದೆಲ್ಲ ತೆಗೆದು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡು ಆ ಕಡೆ ಒರೆಸ್ಕೊಂಡು ಮತ್ತೆ ಇಡ್ತಾ ಇದ್ದೀನಿ. ಹಾಗೆ ಹೆಂಗೂ ತೆಗೆದಿದ್ದೀನಲ್ಲ ಅಂತೇಳಿ ಪಿತಾಂಬರಿ ಪುಡಿ ಮತ್ತು ಹುಣಸೆ ಹಣ್ಣು ಉಪ್ಪು ಹಾಕಿ ನೆನೆಕ್ತಾ ಇದ್ದೀನಿ. ಇದು ಬಂದು ದೇವರದು ವಸ್ತುಗಳು ತೊಳೆಯೋದಕ್ಕೆ ಅಂತೇಳಿ ನಾನು ಹೀಗೆ ಫ್ರೆಂಡ್ಸ್ ಇದು ಮೂರನ್ನು ಮಿಕ್ಸ್ ಮಾಡಿ ಮಾಡ್ತೀನಿ. ಹಾಗೆ ತುಂಬ ಜನರು ಏನೇನೋ ಮೆಥಡ್ಸು ಅದು ಇದು ಎಲ್ಲ ಯೂಸ್ ಮಾಡ್ತಿರ್ತಾರೆ. ಬಟ್ ನನಗೆ ಇಲ್ಲಿವರೆಗೂ ನಾನು ಯೂಸ್ ಮಾಡೋದ್ರಂದರೆ ಫಸ್ಟ್ ಪಿತಾಂಬರಿ ಪುಡಿ ಹಾಕೊತೀನಿ, ಅದಾದಮೇಲೆ ಹುಣಸೆ ಹಣ್ಣು ಮತ್ತು ಉಪ್ಪು ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿರ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಇಷ್ಟು ಚೆನ್ನಾಗಿ ಮೆತ್ತಿಗೆ ಎಲ್ಲ ರಸ ಬಿಟ್ಕೊಂಡಿರುತ್ತೆ. ಆ ರಸದಿಂದ ತೊಳೆದ್ರೂ ಸಾಕು, ದೇವ್ರ ಸಾಮಾನುಗಳು ತುಂಬ ಚೆನ್ನಾಗುತ್ತೆ. ಇದು ನಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮತ್ತು ನಾನು ಫಾಲೋ ಮಾಡ್ತಿರೋಂಥದ್ದು. ಆ್ಯಂಡ್ ಇಲ್ಲಿ ನೋಡಿ ಮೇಡಮ್ ಅವರಿಬ್ಬರು ಕೂಡ ಬಟ್ಟೆ ಚೇಂಜ್ ಮಾಡ್ಕೊಂಬಂದು ಇನ್ನು ತಲೆ ಒರೆಸ್ಕೊಂಡ್ಲಿಲ್ಲಂಗೆ ಹೆಂಗೆ ಆಟಾಡ್ತಿದ್ದಾರೆ. ಸೊ ಚೆನ್ನಾಗಿ ಆಟಾಡ್ತಾರೆ ಫ್ರೆಂಡ್ಸ್, ಇವರಿಬ್ಬರು ಮಸ್ತ್ ಆಟಾಡ್ತಾರೆ. ಇವರಿಬ್ಬರನ್ನ ನೋಡಿದ್ರೇ ಖುಷಿ ಆಗುತ್ತೆ ನನಗೆ. ಅಕ್ಕ ತಂಗಿ ಮುಂದೆ ಹೆಂಗೆ ಜಗಳಾಡ್ತಾರೋ ಗೊತ್ತಿಲ್ಲ, ಇವಾಗ ಮಾತ್ರ ಮಸ್ತ್ ಆಟಾಡ್ತಿದ್ದಾರೆ. ನಾನಿಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡ್ಬಂದೆ, ಜಯಂತ್ ಇಬ್ರಿಗೂ ಊಟ ಮಾಡಿಸ್ತಾ ಇದ್ದಾರೆ. ಆಲ್ರೆಡಿ ಫ್ರೆಂಡ್ಸ್ 3 ಗಂಟೆ ಆಗೋಗಿದೆ. ಮಧ್ಯೆ ಒಂದು 2 ತಾಸಿನ ನಾನು ವರ್ಕ್ ಮಾಡಬೇಕಿತ್ತು, ಮಾಡಿಕೊಂಡೆ. ಆ್ಯಂಡ್ ಅಷ್ಟರೊಳಗಡೆ ಜಯಂತ್ ಏನು ಮಾಡಿದ್ದಾರೆ ನೋಡಿ, ತರಕಾರಿ ತೊಗೊಂಬಂದು ಸೊಪ್ಪೆಲ್ಲ ತೊಗೊಂಬಂದು ಇನ್ನೇನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ತರಕಾರಿ ಎಲ್ಲ ಕೆಳಗಡೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರು. ಅವಾಗ ನಾನು ಹೇಳಿದ್ದೇನೆ ಅಂತಂದರೆ, ಮಮ್ಮಿ ಪ್ಲೀಸ್ ಪೂಜೆ ತಡೋಕು ಅಂತೀನಿ ನಾನು, ನನ್ನ ಕೈಲಿ ಆಗಲ್ಲ ಅವ್ರಿಗೆ ಊಟ ಮಾಡಿಸೋದಕ್ಕೆ, ಊಟ ಒಂದು ಮಾಡಿಸಿ ಕುತ್ಕೊಂಡ್ಬಿಡು ಅಂದಿದ್ದಕ್ಕೆ ಅವರೇ ಊಟ ಮಾಡಿಸಿ ಅವರದೆಲ್ಲ ಕೆಲಸ ಮಾಡಿಕೊಂಡ್ರೆ ನಾನು 2 ಅವರ್ಸ್ ಟೈಮ್ ತೊಗೊಂಡು ಇದನ್ನು ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ಸರಿ ಹೆಂಗೂ ಕ್ಲೀನ್ ಮಾಡೋದು ತೋರಿಸ್ತೀನಿ ಅಂತೇಳಿ ಈ ಸರಿ ಲಾಗಲ್ಲಿ ನಾನು ಕ್ಲೀನ್ ಮಾಡೋದೇನು ತೋರಿಸ್ತಿಲ್ಲ ಫ್ರೆಂಡ್ಸ್. ಹಾಗೆ ಲೈಟಾಗಿ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾ ಇದ್ದೀನಿ.
ದೀಪ ಹಚ್ಚೋವಾಗ. ಆ್ಯಂಡ್ ಇವತ್ತು ಏಕಾದಶಿ ಸ್ಪೆಷಲ್ ಪೂಜೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಮನೇಲಿ. ಏನಂದರೆ ತಿರುಪತಿ ತಿಮ್ಮಪ್ಪಂಗೆ ತುಳಸಿ ಅಂದರೆ ತುಂಬ ಇಷ್ಟ. ನಾನು ಪೂಜೆಲಿ ಮಾತ್ರ ಕಂಪಲ್ಸರಿ ತುಳಸಿನ ಯೂಸ್ ಮಾಡ್ತೀನಿ. ಸೊ ಹಾಗೆ ಇನ್ನೂ ಸ್ಪೆಷಲ್ ಏನಂತಂದರೆ ಅಲ್ಲಿ ಮುಂದ್ಗಡೆ 2 ಬೆಳ್ಳಿದು ದೀಪ ಕಾಣಿಸ್ತಾ ಇದೆ ಗೊತ್ತಾ, ಬೆಳ್ಳಿ ಬಟ್ಲ, ಅದರಲ್ಲಿ ನಾನು ತುಪ್ಪದ ದೀಪ ಹಚ್ತಾ ಇರ್ತೀನಿ ಯಾವಾಗಲೂ ಕೂಡ. ಸೊ ಹಾಗಾಗಿ ಇವತ್ತು ತುಪ್ಪದ ದೀಪನೂ ಕೂಡ ಹಚ್ತಾ ಇದ್ದೀನಿ ಮನೆಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮನೇಲಿ ತುಪ್ಪದ ದೀಪ ಬೆಳಗಬೇಕು ಅಂತ ಹೇಳ್ತಾರೆ ಮನೆ ದೇವತೆಗೆ. ಸೊ ಫಾಲೋ ಮಾಡ್ತಿಲ್ಲ ಅಂದರೆ ಯಾರಾದರೂ ಫಾಲೋ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನು ತುಳಸಿ ಇಟ್ಟು ಕೆಂಪು ಹೂವು ಹಳದಿ ಹೂವು ಇಟ್ಟು ನಾನು ಪೂಜೆ ಮಾಡಬೇಕು ವಿತ್ ಮಲ್ಲಿಗೆ. ಇದು 4 ಫ್ರೆಂಡ್ಸ್ ನನಗೆ ತುಂಬ ಇಷ್ಟ, ನಾನು ಯಾವತ್ತೂ ಮಿಸ್ ಮಾಡಲ್ಲ. ನೋಡಿರ್ತೀರಲ್ಲ ನೀವು ಆಲ್ರೆಡಿ ಲಾಗ್ಸಲ್ಲಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಮಾಡೋದಕ್ಕೂ ಕೂಡ ನಂಗೊಂದಷ್ಟು ಟೈಮ್ ಬೇಕು. ಮತ್ತು ನಾನಿವತ್ತು ಅಕ್ಕಿ ಹಿಟ್ಟಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಅದೇ ತುಂಬ ಇಂಪಾರ್ಟೆಂಟ್. ಬಟ್ ಏನು ಮಾಡೋದು, ನಮ್ಮ ಮನೇಲಿ ಆಲ್ರೆಡಿ ನನಗೆ ಬೈಗುಳಗಳು ಸ್ಟಾರ್ಟ್ ಆಯಿತು. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೋಬೇಕು, ನೀನು ಸಂಜೆ ಆದರೂ ಕೂಡ ಇನ್ನೂ ದೇವ್ರ ಮನೆಯಿಂದ ಬರ್ತಾ ಇಲ್ಲ ಅಂತೇಳಿ. ಅದಕ್ಕೆ ಇವತ್ತು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಏನೋ ಬೇಜಾರಾಯಿತು. ಇರಲಿ ತಿಮ್ಮಪ್ಪ, ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇವತ್ತು ಅನ್ನ ಸಂತರ್ಪಣೆಗೆ ಅಡುಗೆ ಮಾಡೋದಿದೆ ನಾನು ಅಂತ ಹೇಳಿ ಹೊಟ್ಟೆಗೆ ಹಾಕೋ ಅಂತ ಅಂದ್ಕೊಂಡು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಬರೋದು ಮುಕ್ಕೋಟಿ ಏಕಾದಶಿ, ಡಿಸೆಂಬರಲ್ಲಿ ಬರುತ್ತೆ. ಅದನ್ನು ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು 4 ತಿಂಗಳು ವಿಷ್ಣು ನಿದ್ರೆಗೆ ಹೋಗ್ತಾರೆ, ಯೋಗ ನಿದ್ರೆಗೆ ಹೋಗ್ತಾರೆ. ಅದಕ್ಕೋಸ್ಕರ ಈ ಒಂದು ಶಯನ ಏಕಾದಶಿ ಸ್ಟಾರ್ಟಿಂಗ್. ಇನ್ನು 4 ತಿಂಗಳು ವಿಷ್ಣು ನಿದ್ದೆ ಮಾಡ್ತಿರ್ತಾರೆ, ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರನೇ. ಅದಾದಮೇಲೆ ಅವ್ರು ಮಲ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇನ್ನುಳಿದಿರುವಂಥದ್ದು ಅಷ್ಟು ದೇವತೆಗಳು ಕೂಡ ಈ 4 ತಿಂಗಳು, 4ರಿಂದ 4.5 ತಿಂಗಳು ನಮ್ಮ ಜಗತ್ತನ್ನು, ನಮ್ಮ ವಿಶ್ವವನ್ನು ನೋಡ್ಕೊತಾರೆ. ಇದು ಕತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸಲ್ಲಿ ಇರುತ್ತೆ ನೋಡಿ, ಕತೆಗಳನ್ನ ಹುಡುಕಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಇವತ್ತಿನ ಪೂಜೆ ಹೇಗಿದೆ, ದೀಪ ಧೂಪ ಎಲ್ಲ ಅದಾದಮೇಲೆ ಮತ್ತೆ ನಂದು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೊತೀನಿ ನಾನು ಇದೇ ಒಂದು ಟೈಮಲ್ಲಿ. ಸೊ ಮ್ಯಾನಿಫೆಸ್ಟೇಷನ್ ಕೂಡ ಮುಗಿಸಿ ಲಾಸ್ಟಿಗೆ ಮಂಗಳಾರತಿ ಆಯಿತು ಅಂತಂದರೆ ಅಲ್ಲಿಗೆ ಪೂಜೆ ಮುಗೀತು ಅಂತೇಳಿ ಅಲ್ಲಿಂದ ಸೀದಾ ಬಂದಿರೋಳೆ ಬೈಸ್ಕೊಂಡು ಮಸಾಲೆ ಹಾಕೋದಕ್ಕೆ ರೆಡಿ ಮಾಡಿದೆ. ಅಷ್ಟರೊಳಗಡೆ ಕಾವ್ಯ ಮತ್ತು ನಮ್ಮ ದರ್ಶ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇದೆಲ್ಲ ಹೆಚ್ಚಿ ಇಟ್ಟು ಜೋಡಿಸಿ ಇಟ್ಟಿದ್ದಾರೆ. ನಂದಿನ್ನು ಕೆಲಸ. ಮತ್ತು ಅಮ್ಮನ ಮನೆಯಿಂದ ಒಲೆ ಕೂಡ ತರಿಸ್ಕೊಂಡಿದ್ವಿ. ನಮ್ಮ ಗ್ಯಾಸಲ್ಲಿ ಅಡುಗೆ ಮಾಡೋದು ಬೇಡ, ದೊಡ್ಡ ಒಲೆಯಲ್ಲಿ ಬೇಗ ಮಾಡ್ಕೊಂಬೇಡ ಅಂತೇಳಿ. ಹಾಗೆ ಏನೆಲ್ಲ ಅಡುಗೆ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಂದರೆ ಫಸ್ಟ್ ಥಿಂಗ್ ಪಲಾವು ಮತ್ತು ಪುಳಿಯೋಗರೆ, ಕೇಸರಿ ಬಾತ್ ಇದನ್ನು ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಮ್ಮ ಅಕ್ಕಂದರು ಮತ್ತು ನಮ್ಮ ಅಮ್ಮ ಅವರೆಲ್ಲ 3 ರೀತಿಯಾಗಿರುವಂಥ ಪದಾರ್ಥ ಮಾಡ್ಬೋದಾ ಕೇಳು ಅಂತ ಹೇಳಿದ್ರು. ನಾನು ಸೀದಾ ಸ್ವಾಮಿಗಳಿಗೆ ಫೋನ್ ಮಾಡಿ, ಸ್ವಾಮಿಗಳೇ ಹಿಂಗೆ ಅಂದ್ಕೊಂಡಿದ್ದೆ ನಾನು 3 ಮಾಡ್ಬೋದು ಅಂದಿದ್ದಕ್ಕೆ, ಅದಕ್ಕಿದಕ್ಕೇನು ಸಂಬಂಧ ಇಲ್ಲ, ಆರಾಮ್ಸೆ ನಿಮ್ಗೇನು ಮನಸ್ಸಿಗೆ ಅನಿಸಿದೆ ಅದನ್ನು ಮಾಡ್ಕೊಂಬನ್ನಿ ಅಂತ. ಫ್ರೆಂಡ್ಸ್, ಇದಕ್ಕಿಂತ ದೊಡ್ಡದಾಗಿ ಅನ್ನ ಸಂತರ್ಪಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡಿದೆ. ಒಟ್ಟಿನಲ್ಲಿ ಸ್ಟಾರ್ಟ್ ಅಂತೂ ಮಾಡಿದೆ, ಅದು ತುಂಬ ಖುಷಿ ಆಯಿತು. ಇನ್ನು ಆ 3 ಅಡುಗೆನೂ ಇವತ್ತು ನನ್ನ ಕೈಯಿಂದನೇ ಆಗಿದ್ದು. ಹಾಗೆ ಅದನ್ನು ಮಾಡೋವಂಥ ರಭಸದಲ್ಲಿ ಏನೋ ಒಂದು ಎಡ್ವರ್ಟ್ ಮಾಡಿದೆ. ಅದು ಏನದ ತೋರಿಸ್ತೀನಿ ರೀ. ನಾನು ಸಡನ್ಲಿ ಆಯಿತು ಮುಗೀತು ಎಲ್ಲ ಹಾಳಾಯಿತು ಅಂತ ಅಂದ್ಕೊಂಡೆ. ಬಟ್ ಅಷ್ಟರೊಳಗಡೆ ಒಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ದಕ್ಕೆ ಒಂದು ಐಡಿಯಾ ಸಿಕ್ತು. ಅದನ್ನು ಹೆಂಗೆ ಪಾರಾದ್ವಿ ಅಂತಲೂ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾಕೆ ಈ ಅನ್ನ ಸಂತರ್ಪಣೆ ಅಂತ ಹೇಳ್ತೀನಿ. ಇನ್ನು ಈ ಅನ್ನ ಸಂತರ್ಪಣೆನ ನಾನು ಶನೇಶ್ವರನ ದೇವಸ್ಥಾನದಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ದು. ತುಂಬ ಜನರಿಗೆ ಗೊತ್ತಿದೆ, ನಮ್ಮದು ಹಳೆ ಲಾಗ್ಸ್ ಎಲ್ಲ ನೋಡ್ತಾ ಬರ್ತಿರೋರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ನಾವು ಪ್ರತಿ ಶನಿವಾರ ಹೋಗ್ತಿರ್ತೀವಿ. ಎಲ್ಲಿಗೆ ಅಂದರೆ ಶನೇಶ್ವರನ ದೇವಸ್ಥಾನಕ್ಕೆ ಮಿಸ್ಸೇ ಇಲ್ಲ ಫ್ರೆಂಡ್ಸ್, ಹಂಗೆ ಹೋಗ್ತೀವಿ. ಯಾಕಂದರೆ ನಾನು ತುಂಬ ಕೆಟ್ಟ ಟೈಮಲ್ಲಿ ನಮ್ಮಮ್ಮ ಬೈದು ಕಳಿಸಿರೋವಂಥ ಟೆಂಪಲ್ ಅದು. ಹೋಗೋವಾಗ ಮಾತ್ರ ಉಂಡಿ ಡಬ್ಬಿ ಇರುತ್ತೆ ಗೊತ್ತಾ, ಮನೆಯಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿರ್ತೀವಿ. ₹1, ₹2, ₹3 ಕಾಯಿನ್ಸ್ ಹಾಕ್ಕೊಂಡು ಅಂಥದ್ದೊಂದು ಡಬ್ಬಿ ಇತ್ತು ನಮ್ಮಲ್ಲಿ. ಅದನ್ನು ಕೊಯ್ದು ಅದರಲ್ಲಿರೋ ₹40 ತಗೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ನಾನು ಜಯಂತ್ ಹೋಗಲೇಬೇಕು ಬಾ ಮಮ್ಮಿ, ಎಷ್ಟು ಜನ ಹೇಳ್ತಾ ಇದ್ದಾರೆ, ಇಷ್ಟು ಕಷ್ಟಪಡೋದಕ್ಕಿಂತ ದೇವ್ರ ಹತ್ರ ಹೋಗಿ ಬಿದ್ದುಬಿಡೋಣ, ಅವ್ನ ಪಾದಕ್ಕೆ ಉಳಿಸೋದಿದ್ರೆ ಉಳಿಸ್ಲಿ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡು ಅಲ್ಲಿಂದ ನಾವು ಸತತ 1.5 ವರ್ಷ ಒಂದೇ ಒಂದು ಸಿಂಗಲ್ ಶನಿವಾರ ಮಿಸ್ ಮಾಡಿಲ್ಲ ಅಂದರೆ ನಂಬ್ತೀರಾ? ನಿಜವಾಗ್ಲೂ ಮಿಸ್ ಮಾಡಲಿಲ್ಲ. ಇವತ್ತಿಗೂ ಕೂಡ ಹೋಗ್ತೀವಿ. ನಡುವೆ ಒಂದು ಸ್ವಲ್ಪ ಗ್ಯಾಪ್ ಮಾಡಿಬಿಟ್ವಿ ಹೋಗೋದನ್ನು. ಮತ್ತೆ ಇಲ್ಲಪ್ಪ ತಪ್ಪು ಮಾಡಬಾರ್ದು ಅಂತ ಹೇಳಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಹೆಂಗೆ ಹೋದ್ವೋ ಆ ಟೆಂಪಲ್ಗೆ ಹಂಗಂಗೆ ನಮಗೆ ಒಳ್ಳೇದಾಯಿತು. ಹಾಗೆ ನಾನು ಒಂದ್ಸರಿ ಗಟ್ಟಿಯಾಗಿ ಅಂದ್ಕೊಂಡಿದ್ದೆ, ನಂದು ಒಂದು ಇನ್ಕಮ್ ಸೋರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಅದನ್ನು ಎಲ್ಲರೂ ಕೂಡ, ನನ್ನ ಎದುರುಗಡೆ ಇರೋಂಥ ಎಲ್ಲ ವ್ಯಕ್ತಿಗಳು ಕೂಡ ತುಂಬ ಕಷ್ಟ ಇದೆ, ಇದಾಗಲ್ಲ, ಹಾಗೆ ಹಿಂಗೆ ಅಂತ ಹೇಳಿದರು. ನಾನು ಶ್ರಮವನ್ನು ನಂಬ್ತೀನಿ, ಕೆಲಸಗಳನ್ನು ನಂಬ್ತೀನಿ. ಆದರೆ ಕೆಲಸವನ್ನು ನಂಬೋವಾಗ ಎದುರುಗಡೆ ಇರೋಂಥ ವ್ಯಕ್ತಿಯ ಒಪಿನಿಯನ್ಸ್ಗೆ ಭಯ ಪಟ್ಬಿಟ್ಟಿದ್ದೆ. ಇದಾಗಲ್ವೇನೋ ನನ್ನ ಕೈಯಲ್ಲಿ ಅಂತ ಹೇಳಿ. ಆ ಥರ ಒಂದು ಇನ್ಕಮ್ ಸೋರ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನಾನು, ಶನೇಶ್ವರ ಇದು ತುಂಬ ಕಷ್ಟ ಅಂತ ಇದ್ದಾರೆ, ನಾನು ಖಂಡಿತ ಪ್ರಯತ್ನ ಪಡ್ತೀನಿ, 100% ಅಲ್ಲ 200% ಎಫರ್ಟ್ ಹಾಕ್ತೀನಿ, ಬಟ್ ಇದರಿಂದ ಆಗ್ಬೇಕು, ನನಗೆ ಆಗೋವಂಥ ಮೊದಲನೇ ಸಂಬಳದಲ್ಲಿ ನಾನು ಅನ್ನ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದೇ ಇವತ್ತಿನ ದಿನ. ನನಗೆ ಯಾವ ಡೇಟಿಗೆ ಆ ಪೇಮೆಂಟ್ ಬರುತ್ತೆ, ಆ ಪೇಮೆಂಟ್ ಬಂದ ನೆಕ್ಸ್ಟ್ ಮಿನಿಟ್ ನಾನು ಏನು ಡಿಸಿಷನ್ಸ್ ತೊಗೋಬೇಕು ಅಂತ ಹೇಳಿ ಎಲ್ಲ ಬಿಫೋರೇ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ನಿನ್ನೆ ಬಂತು, ಇವತ್ತು ಅನ್ನ ಸಂತರ್ಪಣೆ ಆಗ್ತಾ ಇದೆ. ಸೊ ನಂದಲ್ಲ
ಅಂತ ಒಂದ್ಸರಿ ನಾನು ಯೋಚನೆ ಮಾಡಿದೆ ಅಂತಂದರೆ ಅದೇನೇ ಆಗಿರಲಿ ಫ್ರೆಂಡ್ಸ್, ಅದು ನಂದಲ್ಲ, ನಾನು ಅದಕ್ಕೆ ಆಸೆ ಕೂಡ ಪಡಲ್ಲ. ಎಕ್ಸಾಂಪಲ್ ಇವಾಗ ದುಡ್ಡೇ ಇರಲ್ಲ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ದುಡ್ಡು ಬಂತು, ಅದು ನಂದಲ್ಲ ದುಡ್ಡು ಅಂತಂದಾಗ ನಾನು ಅದಕ್ಕೆ ಆಸೆನೇ ಪಡಲ್ಲ. ಹಾಗೆ ಬಂದಿರೋ ಅಷ್ಟು ದುಡ್ಡಲ್ಲೂ ಕೂಡ ಅನ್ನ ಸಂತರ್ಪಣೆಗೆ ಒಂದು ಸ್ವಲ್ಪ ಇಟ್ಟು ಇನ್ನು ಅರ್ಧ ಮನೆಗೆ ಬೇಕಾಗಿರೋವಂಥ ರೇಷನ್ಸ್, ಹೆಂಗೂ ರೇಷನ್ ತರಿಸ್ತಾ ಇದ್ದೀನಿ ಅಂತೇಳಿ ಕಂಪ್ಲೀಟಾಗಿ ರೇಷನ್ ತರಿಸ್ಬಿಟ್ಟಿದ್ದೀನಿ. ಹಿಂದ್ಗಡೆ ಚೀಲ ಕಾಣಿಸ್ತಿದೆ ಗೊತ್ತಾ, ಅದೇ ಚೀಲ. ಯಾಕೆ ತೆಗ್ದಿಲ್ಲ ಅಂತಂದರೆ ಭಾನುವಾರ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿಕೊಂಡು, ಅಂದರೆ ಇವತ್ತು ಶನಿವಾರ ಅಲ್ಲ, ನಾಳೆ ಬೆಳಗ್ಗೆ ಭಾನುವಾರ, ಸ್ವಲ್ಪ ಮಸಾಲೆ ಐಟಮ್ಸ್ನೆಲ್ಲ ಕೂಡ ತೊಳ್ಕೊಂಡು ಅದಾದಮೇಲೆ ಶಿಫ್ಟ್ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಇನ್ನು ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಹೊರಗಡೆ ತೊಗೊಂಡು ಮತ್ತೆ ತುಂಬಿಟ್ಟಿದ್ದಾರೆ. ಜಯಂತ್ ಏನು ಮಾಡಿದ್ದಾರೆ ಅಂತಂದರೆ ಬೇಕಾಗಿರೋದನ್ನು ಅರ್ಧಂಬರ್ಧ ತೆಗೆದಿಟ್ಟಿದ್ದಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅದೇನಾಯಿತು ಅಂತಂದರೆ ಫುಲ್ಲು ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನಿನ್ನು ಇಲ್ಲಿ ಕುತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ನಿಂತ್ಕೊಂಡು ಮಾಡೋದಕ್ಕೂ ಆಗಲ್ಲ, ಪೂರ್ತಿ ಕುತ್ಕೊಂಡು ಮಾಡೋದಕ್ಕೂ ಆಗಲ್ಲ. ಅದಕ್ಕೆ ಮಿಡಲಲ್ಲಿ ಏನಾದರೂ ಇರಬೇಕು ಅಂತ ಅಂದ್ಕೊಂಡು ಈ ಡಬ್ಬನ ದಬಾಕೊಂಡಿದ್ದೀನಿ. ಸೊ ಒಂದು ಸ್ಟೂಲ್ ಇತ್ತು ಫ್ರೆಂಡ್ಸ್, ಅದು ನಮ್ಮ ಜಯಂತ್ ಅವ್ರು ಸ್ಟಾಲ್ ಆಗ್ತಾರಲ್ಲ ವಿದ್ಯಾನಗರದಲ್ಲಿ, ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದಾರೆ ಅಂತೇಳಿ ಈ ಡಬ್ಬ ಹಾಕೊಂಡು ಕೂತ್ಕೊಂಡಿದ್ದೀನಿ. ಇನ್ನು ನಮ್ಮ ದರ್ಶನ್, ನಮ್ಮ ಕಾವ್ಯ ಇದ್ದಾರೆ ನನ್ನ ಕಂಪ್ನಿಗೆ. ಎಷ್ಟು ಫನ್ ಮಾಡ್ತೀವಿ ನಾವೇನಾದರೂ ಒಂದು ಸ್ವಲ್ಪ ಜೊತೆ ಸೇರಿಕೊಂಡ್ರೆ ಅಂತಂದರೆ ಮುಗೀತು ಫ್ರೆಂಡ್ಸ್, ಅಷ್ಟರ ಮಟ್ಟಿಗೆ. ಇನ್ನು ಇವತ್ತು ಫುಲ್ ಹಾಡು ಹೇಳಿದ್ದೇನು, ರೆಕಾರ್ಡ್ ಮಾಡಿದ್ದೇನು, ಅದಂತರೂ ಭಯಂಕರ ಇತ್ತು. ನಾನು ಇವಾಗ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವ್ಲಾಗ್ಸಲ್ಲಿ ನಾನು ಹಾಡು ಹೇಳಿರೋದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನು ಅಡುಗೆ ಮಾಡುವಾಗ ನನಗಂತೂ ಅದೇನೋ ಗೊತ್ತಿಲ್ಲ, ಇಲ್ಲಿವರೆಗೂ ನಾನು ಮಾಡಿರೋವಂಥ ದೊಡ್ಡ ಅಡುಗೆಗಳಲ್ಲಿ ಸೀದು ಹೋಗಬಾರ್ದು ನನಗೆ. ಅದೇನಾದರೂ ಆಗಿರಲಿ, ಉಪ್ಪು ಖಾರ ಕಡಿಮೆ ಆದರೂ ಪರವಾಗಿಲ್ಲ, ಸೀದು ಹೋಗಬಾರ್ದು. ಸೊ ಹಂಗಾಗಿ ಕುತ್ಕೊಂಡು ನೀಟಾಗಿ ಅಲ್ಲೇ ಇದ್ದು ಮಾಡ್ತಾ ಇರ್ತೀನಿ. ನಗುವಲ್ಲೇ ನರನಾಡಿ ಮೀಟುವವನು, ಅಭಿಮನ್ಯು ಹೆಂಡತಿಗೆ ಮಾವನವನು, ಆ ಟಿವಿಗೆ ಜಗವೇ ವಶವಮ್ಮ ಸೋದರ ನನಗಾಗಿ, ಆ ನಾಮಕ್ಕೆ ಯುಗವೇ ಗುರುತಮ್ಮ ಒಲಿದನು ಮರುಳಾಗಿ, ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ, ಯಾರಿಗಾಗಿ ಪ್ರೇಮ ಪೂಜೆ, ನಿನ್ನ ಚಿತ್ತ ಚೋರನ ಸೊಗಸು ಹೇಳು ಹೇಗಿದೆ, ನಿನ್ನ ಚಿತ್ತ ಚೋರನ ಹೆಸರು ಹೇಳು ಏನಿದೆ, ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ, ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ, ಹೆಣ್ಣು ತನ್ನ ಗಂಡಿನ ಹೆಸರು ಹೇಳಬಾರದು, ಅವನ ಚೆಲುವ ಹೇಳುವೆ ನೀನು ನಾಚಬಾರದು. ಹಿಂಗಿರುತ್ತೆ ನೋಡಿ, ಫುಲ್ ಫನ್, ಫುಲ್ ಕಾಮಿಡಿ, ಮಾತಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಕೆಲಸ ಅಂತೂ ಕಡಿಮೆ ಆಗಿರಲ್ಲ, ಬಟ್ ಅಂದ್ಕೊಂಡಿದ್ದ ಟೈಮಿಗೆ ಆಗಲಿಲ್ಲ. 5 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ 5 ಗಂಟೆಗೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಒಂದು 4:15, 4:45 ಸ್ಟಾರ್ಟ್ ಮಾಡಿದ್ದು ನಾನು ಅಡುಗೆನ, ಅದಕ್ಕೆ ಲೇಟ್ ಆಗೋಯಿತು. ಇನ್ನು ಎಷ್ಟು ಕ್ವಿಕ್ಕಾಗಿ ಆಗುತ್ತೋ ಅಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ, ಬೈಸ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಇದೇ ಕತೆ, ಹಾಗೆ ಹಿಂಗೆ ಮಾತಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತಲೂ ಬೈಸ್ಕೊತೀವಿ. ಆದರೂ ಪರವಾಗಿಲ್ಲ, ನಮಗೇನು ಅನ್ಸಲ್ಲ ಅಂತ ಅಂದ್ಕೊಂಡು ಕಾಮಿಡಿ ಮಾಡ್ಕೊತಾ ಇರ್ತೀವಿ. ಇಲ್ಲಿ ಒಂದು ಕಡೆ ನಾನು ಅಡುಗೆ ಮಾಡಿ ಕೊಡ್ತಾ ಇದ್ದರೆ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಬಾಕ್ಸ್ಗೆಲ್ಲ. ಮತ್ತು ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನಾನು ಆ್ಯಕ್ಚುಲಾಗಿ ಸ್ವಲ್ಪ ಎಡವಟ್ಟು ಮಾಡಿಬಿಟ್ಟೆ. ನಾನು ಕೇಸರಿ ಬಾತ್ನ ಹೆಂಗೆ ಮಾಡ್ತೀನೋ ಏನೋ ಅನ್ನೋ ಒಂದು ಭಯ ಇತ್ತು. ತುಂಬ ದೊಡ್ಡ ಅಡುಗೆ ಎಲ್ಲ ಕೆಡಿಸ್ಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಅದಕ್ಕೆ ಪಲಾವ್ ಮತ್ತು ಪುಳಿಯೋಗರೆನ ಹುಷಾರಾಗೆ ಮಾಡಿ ಇದನ್ನು ಮಾಡೋವಾಗ ಗಮನ ಎಲ್ಲೋ ಹೋಗ್ಬಿಡ್ತು. ಚೆನ್ನಾಗಿ ಮಾಡಬೇಕು, ನಮ್ಮ ಅಮ್ಮನ್ನ ಕೇಳ್ಕೊಂಡು ಅಂತೇಳಿ ರವೆ ಎಲ್ಲ ನೀಟಾಗಿ ದಾಲ್ಡದಲ್ಲಿ ಹುರ್ಕೊಂಡು, ತುಪ್ಪದಲ್ಲಿ ಹುರ್ಕೊಂಡು ಎಲ್ಲ ಪ್ರೊಸೀಜರ್ ನೀಟಾಗಿ ಮಾಡಿದೆ. ಬಟ್ ಸಕ್ಕರೆ ಹಾಕೋದನ್ನೇ ಮರ್ತೆ ಗೊತ್ತಾ. ಅದಾದಮೇಲೆ ಸಕ್ಕರೆನ
ಒಂದು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಹಾಕಿ ಮುದ್ದೆ ತಿರುದಂಗೆ ತಿರುವಿ ಪರ್ಫೆಕ್ಟಾಗಿ ಮಾಡಿಟ್ಟಿದ್ದು ಬಂದೆ. ನನಗೊಂದು ಸೆಕೆಂಡ್ ಹೆಂಗಾಯಿತು ಅಂತಂದರೆ ಆಯಿತು ಮುಗೀತು, ಎಲ್ಲ ಕೆಟ್ಟೋಯ್ತು, ಇನ್ನು ಬರಲ್ಲ, ಇದು ಎಲ್ಲ ಕಂಪ್ಲೀಟ್ ವೇಸ್ಟ್ ಆಯಿತು, ಏನೋ ಅಂದ್ಕೊಂಡ್ರೆ ಏನೋ ಆಗ್ಬಿಡ್ತಲ್ಲಪ್ಪ, ದೇವ್ರ ಆಶೀರ್ವಾದ ನನ್ನ ಮೇಲೆ ಇಲ್ವಾ, ಹಂಗೆ ಹೆಂಗೆ ಅಂತ ಹೇಳಿದ್ದೆಲ್ಲ ಎಲ್ಲೆಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಓಕೆ, ಏನೂ ಆಗಿಲ್ಲ, ಇದಕ್ಕೊಂದು ಆಲ್ಟರ್ನೇಟಿವ್ ಏನಾದರೂ ಇರುತ್ತೆ ಅಂತ ಹೇಳಿ ತಣ್ಣೀರು ಹಾಕಿದ್ರೆ ಗಂಟಾಗುತ್ತೆ, ಹಾಗೆ ಬಿಸಿನೀರು ಹಾಕಿದ್ರೆ ಓಕೆ ಅಲ್ವಾ ಅಂತ ಅಂದ್ಕೊಂಡು ಎಷ್ಟು ಕ್ವಾಂಟಿಟಿ ಸಕ್ಕರೆ ಹಾಕಬೇಕಿತ್ತೋ ಅಷ್ಟನ್ನು ಕೂಡ ಸಪ್ರೇಟಾಗಿ ಪಾನಕ ಮಾಡಿಕೊಂಡು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ವಿ. ಅದರಲ್ಲೂ ಒಂದು ಸ್ವಲ್ಪ ಮುದ್ದೆ ಆದಂಗೆ ಆಯಿತು, ಅಂದರೆ ಗಂಟಾಗುತ್ತಲ್ಲ ಹಂಗಾಯಿತು. ಅದನ್ನು ನಾವು ಈ ಮುದ್ದೆ ತಿಡುವಾಗ ಹೊಡ್ಕೊತೀವಿ ಗೊತ್ತಾ, ಗಂಟು ಹೊಡ್ಕೊತೀವಿ ಅಂತ ಹೇಳ್ತೀವಿ. ಸೊ ಆ ಥರ ಗಂಟು ಹೊಡೆದು ಫಸ್ಟ್ ಅದಾದ್ಮೇಲೆ ಚೆನ್ನಾಗಿ ಗಿರ ತಿರುಗಿಸಿದ್ಮೇಲೆ ಪರ್ಫೆಕ್ಟಾಗಿ ಆಯಿತು ಫ್ರೆಂಡ್ಸ್. ಅದಾಗಿದ ತಕ್ಷಣ ಸೈಡಿಗೆ ಇಟ್ಟು ಇನ್ನು ಉಳ್ಕೊಂಡೆ ಅಂತ ಅಂದ್ಕೊಂಡು ನಾನು ಬಂದಿಲ್ಲಿ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಸೀರೆ ಉಟ್ಕೊಂಡು ಹೋಗ್ಬೇಕು, ಇದೇ ಸೀರೆ ಉಟ್ಕೊಂಡು ಹೋಗ್ಬೇಕು, ಹೀಗೇ ರೆಡಿಯಾಗಿ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಈವನ್ ಮೇಕಪ್ ಕೂಡ ಆಗಿಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಸ್ಟಡಿಯಾಗಿ ನಿಂತಿದ್ದೀನಿ ಒಂದು ಡ್ರೆಸ್ ಹಾಕ್ಕೊಂಡು. ಇದು ಕೂಡ ಹೊಸ ಡ್ರೆಸ್ಸೇ, ಚೆನ್ನಾಗೇ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಅಂದ್ಕೊಂಡಿದ್ದು ಬೇರೆ ಆಗಿದ್ದು ಬೇರೆ ಹಂಗಾಗೋಯ್ತು, ಯಾಕಂದರೆ ಟೈಮ್ ಇರಲಿಲ್ಲ, ತುಂಬ ಕ್ವಿಕ್ಕಾಗಿ ಹೊರಡಬೇಕಿತ್ತು. ಆದರೆ ನಾನು ಸ್ವಾಮಿಗಳಿಗೆ ಹೇಳಿದ್ನಲ್ಲ, ಅವರು ಕೂಡ ಫೋನ್ ಮಾಡಿ ಏನಮ್ಮ 7 ಗಂಟೆ ಆಯ್ತಲ್ಲ, ಯಾಕೆ ಬರ್ತಾ ಇದ್ದೀರೋ ಇಲ್ವೋ ಅಂದಿದ್ದಕ್ಕೆ 10 ನಿಮಿಷ ಸ್ವಾಮಿಗಳೇ ಬರ್ತೀವಿ ಹೀಗೆಲ್ಲ ಆಗಿಬಿಡ್ತು ಅಂತ ಹೇಳಿ ಅವ್ರಿಗೆ ವಿವರಿಸಿ ನಾವಿಲ್ಲಿ ರೆಡಿ ಆಗ್ತಾ ಇದ್ವಿ. ಇನ್ನು ಮಕ್ಕಳದ್ದು ನೋಡ್ತಾ ಇದ್ರಲ್ಲ, ಮಕ್ಕಳು ಕೂಡ ಒಂದು ಕಡೆ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ, ನಾನು ಕೂಡ ಅಷ್ಟೇ ರೆಡಿಯಾಗಿ ಬಂದಿದ್ದಾಯಿತು. ಇನ್ನು ಮಿಟ್ಟುಗೆ ಬಟ್ಟೆ ಎಲ್ಲ ಹಾಕಿದ್ದಾಗಿದೆ, ಸ್ವಲ್ಪ ತಲೆ ಅಂತೂ ನಾವೇ ಬಚ್ಚಬೇಕಾ, ಹಾಗಾಗಿ ಅವಳಿಗೊಬ್ಳಿಗೆ ತಲೆ ಬಾಚಬೇಕು ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ ಅಲ್ಲ, ನಮ್ಮ ಕಾವ್ಯನೂ ಕೂಡ ನನ್ನ ಜೊತೆ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕಂತ ಇದ್ಲು. ಅದು ಹಿಂಗೆ ಆಯಿತು ಗೊತ್ತಿಲ್ಲ, ಅವಳು ಕೂಡ ದಿವ್ಯಾ ಆಗ್ತಾ ಇರೋ ಟೈಮ್ ನೋಡಿದ್ರೆ ಯಾವ ಸೀರೆನೂ ಬೇಡ, ಫಸ್ಟ್ ಹೊರಡೋಣ ಬಾ ಅಂತ ಹೇಳಿ ಎಲ್ಲರನ್ನು ರೆಡಿ ಮಾಡಿಕೊಂಡು ನಾವಿನ್ನು ರೆಡಿಯಾಗಿ ಹೊರಟ್ವಿ. ಇಲ್ಲಿ ನೋಡಿ ಅಡುಗೆ ಮನೆ ಹೆಂಗಾಗಿದೆ ನಂದು, ಓ ಮೈ ಗಾಡ್, ಒಂದು ತಗೊಳ್ಳೋದಕ್ಕೆ ಹೋಗಿ ಎಲ್ಲ ರೇಷನ್ ಕೂಡ ಹೊರಗೆ ಬಂದ್ಬಿಡ್ತು. ಇದ್ರ ಬದಲು ನಾವು ಬೆಟರ್ ಜೋಡಿಸಿಟ್ಟಿದ್ರೇ ಎಷ್ಟೋ ವಾಸಿ ಆಗ್ತಿತ್ತು ಅಂತ ಅನ್ನಿಸ್ತು. ಬಟ್ ನಮಗೆ ಒಂದು ಕಡ್ಡಿ ಸಮೇತ ತೆಗೆದು ಈ ಕಡೆಯಿಂದ ಈ ಕಡೆ ಇಡೋಕ್ಕಾಗಲಿಲ್ಲ, ಫಸ್ಟ್ ಅಷ್ಟು ಬ್ಯುಸಿ ಇದ್ವಿ. ಆ್ಯಂಡ್ ಈ ಸರಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೋದು, ಎಷ್ಟು ಜನಕ್ಕೆ ಅಡುಗೆ ಮಾಡ್ಕೋಬೇಕು, ಏನು ಹೆಂಗೆ ಮಾಡಬೇಕು, ಇದೆಲ್ಲದು ಕೂಡ ಒಂದು ಐಡಿಯಾ ಬಂತು. ಬಟ್ ನಂಗೆ ತುಂಬ ತಲೆನೋವು ಇದ್ದಿದ್ದು ಹೆಂಗೆ ಗೊತ್ತಾ, ಹೆಂಗಾಗುತ್ತೋ ಏನೋ ಅಡುಗೆ, ದೊಡ್ಡ ಅಡುಗೆ ಬೇರೆ, ಅದರಲ್ಲೂ ನಾವು ತಿನ್ನೋದಕ್ಕಲ್ಲ ಹೊರಗಡೆ ಜನಕ್ಕೆ ಕೊಡೋದಕ್ಕೆ ಅಂತಂದಾಗ ಅದು ಸರಿ ಇಲ್ಲ ಅಂತಂದರೆ ಹೆಂಗಪ್ಪ ಏನು ಅಂತ ಅನ್ಕೊತಿದ್ದೆ. ಬಟ್ ಫಸ್ಟ್ ಟೈಮ್ ಅಂದರೆ ಪಲಾವ್ ನಾನು ಏನು ಮಾಡ್ತೀನಲ್ಲ, ದೊಡ್ಡ ಅಡುಗೆಯಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬಂದಿದ್ದೆ ಬಿಫೋರ್ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಇಷ್ಟು ಪರ್ಫೆಕ್ಟಾಗಿ ಬಂದಿದ್ದು ಇವತ್ತೇ ಫಸ್ಟ್ ಟೈಮ್. ಇನ್ನು ಕೇಸರಿ ಬಾತು ಅಂದರೆ ನಾನು ಎಡವಟ್ ಮಾಡಿರುವಂಥ ಕೇಸರಿ ಬಾತ್ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ಅದು ಯಾಕಷ್ಟು ಚೆನ್ನಾಗಾಯಿತು ಗೊತ್ತಿಲ್ಲ, ತಿಂದಿರೋರೆಲ್ಲ ಕೇಸರಿ ಬಾತ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಇದೇನಪ್ಪ ಮಾಯೆ ಅಂತ ಅಂದ್ಕೊಂಡೆ, ಅಷ್ಟು ಚೆನ್ನಾಗಿತ್ತು. ಮತ್ತು ಪುಳಿಯೋಗರೆ ಕೂಡ ಅಷ್ಟೇ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿತ್ತು ಅಂದರೆ ನಿಜ, ಅಲ್ಲಿ ಊಟ ಮಾಡೋರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರು. ಬಾಕ್ಸ್ಗಳು ತೊಗೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ನಾವಿನ್ನು ಟೆಂಪಲ್ ಹತ್ರ ಬಂದ್ವಿ. ಸೊ ಇಷ್ಟೊತ್ತಿಗೆ ಆಲ್ರೆಡಿ ಜನ ಇರ್ತಾರೋ ಇಲ್ವೋ ಅನ್ನೋ ಥರ ಭಯನೂ ಇತ್ತು ನಮಗೆ, ಬಟ್ ಜನ ಪರವಾಗಿಲ್ಲ, ತುಂಬ ಜನ ಇದ್ದರು. ಇವತ್ತು ತುಂಬ ಒಳ್ಳೆ ಏಕಾದಶಿ ಅಲ್ಲ, ಸೊ ಎಲ್ಲ ದೇವಸ್ಥಾನದಲ್ಲೂ ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡು ಅದೊಂದು ನಂಬಿಕೆ ಇತ್ತು ಫ್ರೆಂಡ್ಸ್. ಎದ್ವೋ ಬಿದ್ವೋ ಅನ್ನೋ ರೇಂಜಲ್ಲಿ ದೇವಸ್ಥಾನಕ್ಕೆ ಓಡೋಗಿದ್ದೀವಿ ನಾವಂತರ. ಅಲ್ಲಿ ಹೋಗಿ ಸ್ವಾಮಿಗಳನ್ನ ಮಾತಾಡ್ಸೋರ್ಗೂ ನನಗೆ ಸಮಾಧಾನನೇ ಇರಲಿಲ್ಲ. ಸೊ ಫಸ್ಟ್ ಹೋಗಿ ಸ್ವಾಮಿಗಳನ್ನ ಮಾತಾಡಿಸಿ ನೈವೇದ್ಯಕ್ಕೆ ಪ್ರಸಾದ ಕೊಟ್ಟು ನಿಂತ್ಕೊಂಡ್ವಿ. आकाश नामधेय ಅಂಡ್ ಪೂಜೆ ಮಾಡಿಸಿ ಅರ್ಚನೆ ಕೂಡ ಆಯಿತು, ನೈವೇದ್ಯ ಕೂಡ ಆಯಿತು. ಇಲ್ಲಿ ನೋಡಿ ಇವಳಿಗೆ ಇಷ್ಟು ಭಕ್ತಿ ಇದೆ ಅಂತ ಹೇಳಿ ನನಗೆ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಕೈ ಮುಗಿದು ನಿಂತ್ಕೊ ಅಂತಂದರೆ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಿದ್ದಾಳೆ, ಅದು ಇಷ್ಟು ಭಕ್ತಿಲಿ ಈ ಲೆವೆಲ್ಗೆ. ಅಯ್ಯೋ ಕೈ ಮುಗಿದೆಲ್ಲ ನೋಡಿ ನಂಗಂತೂ ತುಂಬ ಆಶ್ಚರ್ಯ ಆಯಿತು. ಈ ವಿಡಿಯೋನ ನಾವು ಆಫ್ಟರ್ ನೋಡಿರೋದು, ಹಾಗಾಗಿ ಎಷ್ಟು ಕ್ಯೂಟ್ ಅನ್ನಿಸ್ತು ಅಂದರೆ ನಮ್ಮ ಮಿಂಚು ಎಷ್ಟು ದೊಡ್ಡೋಳು ಆಗ್ತಿದ್ದಾಳೆ ಅಂತ ಅನ್ನಿಸ್ತು. ಹಾಗೆ ಇನ್ನು ಸ್ವಾಮಿಗಳು ಏನಂತಂದರೆ 3 ಪ್ರಸಾದ ತಂದಿರೋದ್ರಿಂದ ನೀವು ಏನು ಮಾಡ್ತೀರಾ ಅಂದರೆ ಒಂದೊಂದೇ ಖಾಲಿ ಮಾಡಿ, ಇಲ್ಲಾಂದರೆ ತುಂಬ ಜನಕ್ಕೆ ಕಡಿಮೆ ಆಗಿಬಿಡುತ್ತೆ. ಅಟ್ಲೀಸ್ಟ್ ಒಂದು ತುತ್ತಾದ್ರೂ ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಸೇರಬೇಕು ಅಂತಂದರೆ ಒಂದೊಂದೇ ಖಾಲಿ ಮಾಡಿ ಅಂತ ಹೇಳಿದ್ರು. ನಾವು ಕೂಡ ಅದೇ ಥರ ಮಾಡಿದ್ವಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರದ ಕೆಲಸಗಳಿಗೆ ಕೈ ಹಾಕಿರೋದು. ಇದಕ್ಕೂ ನಂಗೆ
ನನಗೂ ತುಂಬ ದೂರ ಫ್ರೆಂಡ್ಸ್. ಆದರೆ ಕಲಿಯೋವಾಗ ಅಥವಾ ಬರೋವಾಗ ಬಂದುಬಿಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಇದು ಅಂತ ಅನ್ಕೊತೀನಿ. ಆ್ಯಂಡ್ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ನನ್ನ ಒಂದು ಲೈಫ್ ಜರ್ನಿಲಿ ಈ ಥರದೊಂದು ಪಾರ್ಟ್ ಆ್ಯಡ್ ಮಾಡ್ಕೊಳ್ಳೇಬೇಕಿತ್ತು, ಮಾಡ್ಕೊಂಡಿದ್ದೀನಿ. ಇದಿನ್ನು ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿರೋ ಅಷ್ಟು ಜನರು ಎಷ್ಟು ಖುಷಿಯಿಂದ ಹೇಳಿದ್ರು ಅಂತಂದರೆ, ಒಬ್ಬರು ಮಾತ್ರ ಪರ್ಸ್ನಲಿ ಬಂದು ನಾನು ಇವತ್ತು ಇಡೀ ದಿನ ಉಪವಾಸ ಇದ್ದೆ, ನೀವು ತಂದಿರುವಂಥ ಪ್ರಸಾದದಿಂದ ನಾನು ಉಪವಾಸ ಬಿಡ್ತಾ ಇದ್ದೀನಿ, ಯಾಕಂದರೆ ಇವತ್ತು ಏಕಾದಶಿ ಅಲ್ವಾ, ಆ ಒಂದು ಬಿಟ್ಟೆ ಪ್ರಸಾದ ತುಂಬ ಚೆನ್ನಾಗಿತ್ತಮ್ಮ, ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿದ್ರು. ಆ ಮಾತು ಕೇಳಿಸ್ಕೊಂಡು ಸಾರ್ಥಕತೆ ಅಂತ ಅನ್ನಿಸ್ತು, ಅಷ್ಟು ಖುಷಿ ಆಯಿತು. ಇನ್ನು ತುಂಬ ಹೊತ್ತಿದ್ವಿ ಫ್ರೆಂಡ್ಸ್, ಒಂದು 2 hours ಇದ್ವಿ ಟೆಂಪಲಲ್ಲಿ. ಅಷ್ಟೊತ್ತಿಗೆ ಎಲ್ಲ ಜನ ಆಲ್ಮೋಸ್ಟ್ ಖಾಲಿ ಆದರು. ಇನ್ನು ನಾವಿನ್ನು ಹೊರಗೆ ಬಂದು ಇಲ್ಲಿ ನೋಡಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಾಕ್ಸ್ಗಳನ್ನ ದರ್ಶನ ಮತ್ತು ಜಯಂತ್ ಇಬ್ಬರು ತೊಗೊಂಡು ಹೋಗ್ತಿದ್ದಾರೆ. ಸೊ ನಾವಿನ್ನು ಆಟೋ ಎತ್ಕೊಂಡು ಸೀದಾ ಮನೆಗೆ ಹೋಗಬೇಕಿತ್ತು, ಮಕ್ಕಳನ್ನ ಕರ್ಕೊಂಡು. ನಾನು ನಮ್ಮ ಅಕ್ಕ ಸೀದಾ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವ್ಲಾಗ್ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.